ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮುಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಕರಣಿಷ್ಟಂ ತತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀರಾಕರಾರ್ಥಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವವಾರಿಜಾ ಸಪ್ತಮಾನಸಾನ್ ವಿಶ್ವಪ್ರಿಯಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯವೇತ್ತದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿವರಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಖ್ಯಂತಿ ಯಂಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಂತರ ರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅಥ ಭಾಗವತಂ ಬ್ರೂತ ಯದ್ಧರ್ಮೋ ಯಾದೃಶೋ ನೃಣಾಂ ಯಥಾ ಚರತಿ ಯದ್ಬ್ರೂತೆ ಯೈರ್ಲಿಂಗೈಃ ಭಗವತ್ಪ್ರಿಯಃ. ಭಗವದ್ಭಕ್ತರು ಭಾಗವತ ಧರ್ಮವನ್ನು ಅನುಷ್ಠಾನ ಮಾಡ್ತಿರ್ತಾರೆ. ಅಂದರೆ ಭಗವಂತನಿಗೆ ಬೇಕಾದಂತೆ ನಡ್ಕೊಳ್ತಾ ಇರ್ತಾರೆ ಭಗವದ್ಭಕ್ತರು. ಆ ಭಗವದ್ಭಕ್ತರು ನಡುಕೊಳ್ಳುವಂಥ ರೀತಿ ಅಂತ ಒಂದು ವೇಳೆ ಅದೇನಾದರೂ ಹೊರಗೆ ಕಾಣಿಸುತ್ತಾ, ಅಥವಾ ನಾವು ಭಗವದ್ಭಕ್ತರು ಅಂತಾಗಬೇಕಾದರೆ ನಮ್ಮಲ್ಲಿ ಯಾವ ಥಾಟ್ ಪ್ರಾಸೆಸ್ ಇರಬೇಕು. ಯಾವ ಥಾಟ್ ಪ್ರಾಸೆಸ್ ಇದ್ದರೆ ನಮ್ಮನ್ನು ನಾವು ಅಟ್ಲೀಸ್ಟ್ ಇನ್ನೊಬ್ಬರು ಬೇಡ, ನಾನು ಈ ಹಾದಿಯಲ್ಲಿದ್ದೇನೆ ಅಂತ ನಮ್ಮವರೆಗೂ ನಾವು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ನಮಗೆ. ಇನ್ನೊಬ್ಬರು ನಮ್ಮನ್ನು ಯಾರು ನೋಡಿ ನಮ್ಮ ಸರ್ಟಿಫಿಕೇಟ್ಗಳು ಕೊಡಲಿಕ್ಕಾಗಲ್ಲ. ಇಲ್ಲಿ ಇದು ಅಂಥದ್ದಲ್ಲ. ಯಾಕಂದ್ರೆ ನಾವು ಒಳಗೆ ಮಾಡ್ತಾ ಇರೋದು, ಒಳಗೆ ನೋಡೋರು ಯಾರು ಇರಲ್ಲ. ಇನ್ನು ರಾಯರ ಹತ್ರ ಹೋಗಿ ಸೇವಾ ಮಾಡಿ ಕೇಳಬೇಕು, ನಾನು ಒಳಗೆ ಮಾಡ್ತಾ ಇರೋ ಸರಿ ಇದೆಯಾ ಇಲ್ವಾ ಅಂತ. ಅದು ಬಿಟ್ಟರೆ ಏನೊಂದಿಲ್ಲ. ಅದರಿಂದ ಇಲ್ಲಿ ಏನಾದರೂ ಸಿಂಪ್ಟಮ್ಸ್ ಇದೆಯಾ, ಭಗವಂತನ ಪ್ರೀತಿಕರವಾದಂಥ ಲೈಫ್ ನಮ್ಮದಾಗಿರಬೇಕಾದರೆ, ಜೀವನ ಭಗವಂತನ ಪ್ರೀತಿಕರವಾಗಿ ನಡೆಯಬೇಕಾದರೆ ಯಾವ ರೀತಿ ನಾವು ನಡ್ಕೊಂಡರೆ ಭಗವಂತನ ಪ್ರಿಯರಾದವರು ನಡ್ಕೊಳ್ಳಬೇಕಾದ ರೀತಿಯನ್ನು, ನಮ್ಮ ಥಾಟ್ ಪ್ರಾಸೆಸ್ ಹೇಗಿರಬೇಕು, ಇಂಟರ್ನಲ್ ಥಾಟ್ ಪ್ರಾಸೆಸ್, ಅದನ್ನು ಕೇಳ್ತಾರೆ. ಸರ್ವಭೂತೇಷು ಯಃ ಪಶ್ಯೇದ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತಿ ಆತ್ಮನಿ ಏಷ ಭಾಗವತೋತ್ತಮಃ. ನೋಡಪ್ಪ, ನೀನು ವಿಶೇಷವಾಗಿ ಭಗವಂತನಿಗೆ ಪ್ರಿಯನಾಗಬೇಕಾದರೆ, ಅಥವಾ ಭಗವಂತನಿಗೆ ಪ್ರಿಯರಾದವರು ಹೇಗಿರ್ತಾರೆ ಅಂತ ಹೇಳಿದರೆ ಅವರಿದ್ದಾರೆ. ಮತ್ತು ಮುಂದೇನು, ನೀನು ಆಗಬೇಕು ತಾನೆ.
ನಾವು ಇನ್ನೊಬ್ಬರು ಒಳ್ಳೆ ಪೋಸ್ಟ್ ಹೋಗಿದ್ದಾರೆ, ಒಳ್ಳೆ ರ್ಯಾಂಕ್ ಬಂದಿದೆ, ಹಾಗೆ ಹೀಗೆ ಅಂತ ಕೇಳಿದರೆ ನೆಕ್ಸ್ಟ್ ಸ್ಟೆಪ್ ಏನು, ನಾನು ಹೋಗಬೇಕು, ಅದಕ್ಕಾಗಿ ಕೇಳೋದು. ಹಾಗಾಗಿ ಹೇಳ್ತಾರೆ, ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ. ಎಲ್ಲರೊಳಗೆ ದೇವರನ್ನು ನೋಡಬೇಕು, ದೇವರೊಳಗೆ ಎಲ್ಲರನ್ನೂ ನೋಡಬೇಕು. ಏನು ಒಗಟು ಥರ ಇದೆ. ದೇವರೊಳಗೆ ಎಲ್ಲರೊಳಗೆ ದೇವರನ್ನು ನೋಡಿದರೆ ಮತ್ತು ಆ ದೇವರಲ್ಲಿ ಎಲ್ಲರೂ ಎಲ್ಲಿರ್ತಾರೆ? ಹಾಗಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೂ ದೇವರ ಎರಡು ರೂಪಗಳಿವೆ, ಎಲ್ಲರ ಒಳಗಿರುವ ರೂಪ, ಹೊರಗಿರುವ ರೂಪ. ಚಿಕ್ಕ ದೃಷ್ಟಾಂತ ಪಡಬೇಕಾದ್ರೆ ಒಂದು ಪಾತ್ರೆಯಲ್ಲಿ ನೀರು ತುಂಬಿದೆ, ಅದರಲ್ಲಿ ತಂಬಿಗೆ ಹಾಕಿದೆ. ಇವಾಗ ನೀರು ಎಲ್ಲೆಲ್ಲಿದೆ? ತಂಬಿಗೆ ಒಳಗೂ ಇದೆ, ತಂಬಿಗೆ ಹೊರಗೂ ಇದೆ. ತಂಬಿಗೆ ಎಲ್ಲಿದೆ? ನೀರಲ್ಲಿದೆ. ನೀರೆಲ್ಲಿದೆ? ತಂಬಿಗೆ ಒಳಗಿದೆ. ಇದೇ ತಾನೇ. ಅದೇ ಥರ ಸರ್ವತ್ರ ಭಗವಂತ ವ್ಯಾಪ್ತನಾದಾಗ ಜೀವ ಅಲ್ಲಿ ಅವನಲ್ಲಿ ಆಶ್ರಯ ಪಡ್ಕೊಂಡಿದ್ರೆ ದೇವರು ಅವರೊಳಗೆ ನಿಂತಿರ್ತಾರೆ. ಹೌದು, ಇದು ತಿಳ್ಕೊಂಡು ಪ್ರವಚನದಲ್ಲಿ ಮುಂದೇನು ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಜೀವಿಯ ಸುತ್ತೂ ದೇವರನ್ನು ನೋಡಿ, ಅವರೊಳಗೂ ದೇವರನ್ನು ನೋಡಿ. ಇದರಿಂದ ಏನಾಗುತ್ತೆ ಅಂದರು. ಹೇಳ್ತಾ ಇದ್ದಾರೆ, ನಮಗೆ ಸಾಮಾನ್ಯವಾಗಿರುವಂಥ ವೀಕ್ನೆಸ್ ಅಂದರೆ ಯಾವುದು ಅಂದರೆ, ನೋಡಿ, ಸಾಮಾನ್ಯವಾಗಿ ನೋಡ್ರಿ, ನಾನು ಮನೆಯಿಂದ ಹೊರಟು ಬಂದಿದ್ದೇನೆ, ಬೇಗ ಹೋಗಬೇಕು, ನಾನಿಲ್ಲ ಹಂಗಿದ್ರೆ ನಮ್ಮವರೆಲ್ಲ ಒದ್ದಾಡ್ತಿರ್ತಾರೆ. ನಾನಿಲ್ಲದಿದ್ದರೆ ನಮ್ಮವರು ಏನಾಗ್ತಾರೋ ಅನ್ನೋದು ಕಾಳಜಿ ನಮಗೆ ತುಂಬ ಇರುತ್ತೆ ಅಲ್ವಾ? ಆಸ್ ಇಫ್ ನಾವು ಇಲ್ಲ ಹಂಗಿದ್ರೆ ಅವ್ರು ಎಲ್ಲ ಏನೋ ಆಗ್ಬಿಡ್ತಾರೆ ಅಂತ. ಅವಾಗ ಭಾಗವತ ಕೇಳುತ್ತೆ, ನಿಮ್ಮವರೆಲ್ಲ ಹೋದ್ರಲ್ಲ, ನೀವೇನಾದ್ರಿ? ಚೆನ್ನಾಗೇ ಇದ್ದೀರಲ್ಲ. ನಿಮ್ಮ ತಂದೆ ತಾತ ಯಾರ್ಯಾರು ಹಿರಿಯರು ಇದ್ದಾರೆಲ್ಲ ಹೋದರು. ಹೋದ್ಮೇಲೆ ಇವೆಲ್ಲ ಏನು ಇಲ್ದಂಗೆ ಆಗ್ಬಿಟ್ರ? ಇಲ್ಲಲ್ಲ, ಚೆನ್ನಾಗೇ ಇದ್ರಿ, ಫಸ್ಟ್ ಕ್ಲಾಸ್ ಆಗಿದ್ದೀರಿ. ಹಾಗೆ ನೀವು ಹೋದ್ರೂ ಚೆನ್ನಾಗಿರ್ತಾರೆ. ಆದರೆ ನೀವು ಇದ್ದಷ್ಟು ಕಾಲ ಟೆನ್ಷನ್ ಪಡ್ತಾನೇ ಇರ್ತೀರಿ, ನಾನು ಹೋದರೆ ಏನಾಗುತ್ತೋ, ನಾನು ಹೋದರೆ ಏನಾಗುತ್ತೋ, ಏನಾಗ್ಬಿಡ್ತಾರೋ ಅಂತ. ಅದಕ್ಕೆ ಪ್ರತಿಯೊಬ್ಬರ ಸುತ್ತೂ ಭಗವಂತನನ್ನು ಚಿಂತನೆ ಮಾಡಿ ಅವರನ್ನು ರಕ್ಷಣೆ ಮಾಡಲಿಕ್ಕೆ ದೇವರಿದ್ದಾರೆ. ಮಕ್ಕಳಿರ್ತಾರೆ, ಸ್ಕೂಲಿಗೆ ಕಳಿಸ್ತೀರಾ, ಎಲ್ಲ ಆಫೀಸಿಗೆ ಕಳಿಸ್ತೀರಾ, ಎಲ್ಲ ಕಳಿಸ್ತೀರಾ, ಏನು ಹಿಂದೆ ಇರ್ಲಿಕ್ಕಾಗುತ್ತಾ? ಅವರು ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ದೇವರ ಕೈ ಮುಗಿಬೇಕು ತಾನೇ. ಅಪ್ಪ ಮನೆಗೆ ಚೆನ್ನಾಗಿ ಬರಲಿ ಅಂತ ಕೇಳಬೇಕು ಅಷ್ಟೇ ಹೊರತು, ಮಕ್ಕಳನ್ನಾಗಲಿ ಗಂಡ ಆಗಲಿ ಯಾರಾಗಲಿ ಹೋಗ್ತಾ ಇದ್ರೆ ಅವ್ರ ಹಿಂದೆ ಸೂಟ್ಕೇಸ್ ಹಿಡ್ಕೊಂಡು ಹೋಗಿ ರಕ್ಷಣೆ ಮಾಡ್ಕೊಂಡು ಬರೋದು ಸಾಧ್ಯವಿಲ್ಲ. ನಮ್ಮನ್ನೇ ಯಾರು ಕಾಯ್ತಾರೆ ಅಲ್ಲವೇ? ಆದ್ದರಿಂದ ದೇವರೊಬ್ಬ ರಕ್ಷಕ ಎಲ್ಲರಿಗಿದ್ದಾನೆ ಅಂತ ನಮ್ಮ ತಲೆಗೆ ಬರ್ತಾ ಬಂದರೆ ಈ ಅನ್ನೆಸೆಸರಿ ಟೆನ್ಷನ್, ನಾವು ರಕ್ಷಣೆ ಮಾಡದಿದ್ದರೂ ನಾವೇನೋ ರಕ್ಷಣೆ ಮಾಡಿಬಿಡ್ತೀವಿ ಎಂಬ ಫಾಲ್ಸ್ ಇಂಪ್ರೆಷನ್ ಇದೆಯಲ್ಲ, ಅದು ಕತ್ತರಿಸಿ ಹೋಗ್ತಾರೆ. ಎಲ್ಲರ ಸುತ್ತೂ ದೇವರ ಚಿಂತನೆ ಮಾಡಿದರೆ ಎಲ್ಲರ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬ ಭ್ರಾಂತಿ ಹೋಗುತ್ತೆ. ನಮ್ಮೊಳಗೆ ದೇವರ ಚಿಂತನೆ ಮಾಡಿದರೆ ನಮ್ಮ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅನ್ನೋದು ಹೋಗುತ್ತೆ. ಅವನೊಬ್ಬ ನಮ್ಮ ಜವಾಬ್ದಾರಿ ಹೊತ್ತಿದ್ದಾನೆ, ಆದರೆ ಟೆನ್ಷನ್ ಇರುತ್ತೆ ನೋಡಿ, ಏನಾಗುತ್ತೋ ಏನೋ, ನಾನೇನು ಮಾಡಲಿ. ಅವನೊಂದ್ಸರಿ ಹೇಳ್ತಾನೆ, ನನ್ನ ಸರಿ ಕಾಂಟ್ಯಾಕ್ಟ್ ಮಾಡಪ್ಪ, ಒಳಗಿದ್ದೀನಿ ನಾನು, ಏನು ಮಾಡಲಿ ಅಂತ ನನ್ನ ಹತ್ರ ಕೂತ್ಕೋ, ನನ್ನ ಚಿಂತನೆ ಮಾಡು ಅಪ್ಪ, ನಾನು ಏನು ಮಾಡಲಿ ಅಂತ ಹೊಳಸ್ತಾನೆ ಮಾರ್ಗ. ಇದನ್ನು ಹೇಳ್ತಾ ಇದ್ದಾರೆ. ಏನೇ ಕಷ್ಟ ಬರಲಿ, ಯಾರ್ಯಾರಿಗೂ ಫೋನ್ ಮಾಡಿ ಏನೋ ಮಾಡಿ ಕುಡಿತಾ ಕೂಡಬೇಡ ಅಂದರು. ಪ್ರಶಾಂತ ಕೊಡು, 1 ನಿಮಿಷ ಕೊಡು. ಒಳಗೆ ಸ್ವಾಮಿ ಇದ್ದಾನೆ, ಅವನಿಗೆ ಗೊತ್ತು, ಏನು ನೀನು ಹೇಳಬೇಕಾಗಿಲ್ಲ. ಅವನ ಮುಂದೆ ನೀನು ದುಗುಡ ಎಲ್ಲ ಹೇಳ್ಕೊ, ಬಾಗ್ಲಾಕೊಂಡು, ಸ್ವಾಮಿ ಹೀಗಾಯಿತು, ದಯವಿಟ್ಟು ತೋರಿಸೋ ಅಂತ ಹೇಳಿದರೆ ಯಾರೋ ಒಂದು ಹೇಳಲ್ಲ, ನಮ್ಮ ತಲೆಗೆ ಹೊಡೆಯುವಂತೆ ಮಾಡ್ತಾನೆ, ಗೈಡ್ ಮಾಡ್ತಾ ಹೋಗ್ತಾನೆ. ಅದಂಥ ಅದ್ಭುತವಾದಂಥ ಭಗವಂತನ ಕರುಣ ಅಂತ ಹೇಳ್ತಾ ಇದ್ದಾರೆ. ಸರಿ, ಹಾಗೆ ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷಸ್ಕೃತ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷಾ ಯಃ ಕರೋತಿ ಸ ಮಧ್ಯಮಃ. ಎಲ್ಲರಲ್ಲಿ ಭಗವಂತನನ್ನು ನೋಡುತ್ತಾ ಆ ಭಗವಂತನೇ ರಕ್ಷಕನಾಗಿದ್ದಾನೆ, ಎಲ್ಲರ ಸುತ್ತೂ ಸ್ವಾಮಿ ಇದ್ದಾನೆ, ಎಲ್ಲರೂ ದೇವರ ಪ್ರತಿಮಾ ಅಂತ ಚಿಂತನೆ ಮಾಡುತ್ತಾ ಇರುವಂಥವ ಬಹಳ ದೊಡ್ಡವರು.
ಮಧ್ಯಮರು ಯಾರಿದ್ದಾರೆ ಅಂತ ಹೇಳ್ತಾರೆ, ದೇವರಲ್ಲಿ ಆತನ ವಿಶೇಷವಾಗಿರತಕ್ಕಂಥ ದೇವರಲ್ಲಿ ಪ್ರೇಮ ಇರಬೇಕು. ತದಧೀನೇಶು ದೇವರ ಸೇವಕರಿದ್ದರೆ ಅವರಲ್ಲಿ ಮೈತ್ರಿ, ನಂತರ ವಿಶೇಷವಾಗಿ ಚಿಕ್ಕವರಲ್ಲಿ ಕೃಪಾ, ಬೇರೆಯವರಲ್ಲಿ ದ್ವೇಷ ಮಾಡೋರಲ್ಲಿ ಉದಾಸೀನ. ಇದಿದ್ರೆ ಮೀಡಿಯಂ. ಅಲ್ಲ, ದೊಡ್ಡವರು ಅಂದರೆ ಶತ್ರುಗಳಲ್ಲೂ ದೇವರನ್ನೇ ನೋಡ್ತಾರೆ, ಮಿತ್ರರಲ್ಲೂ ದೇವರನ್ನೇ ನೋಡ್ತಾರೆ. ಅವ್ರು ನೋಡೋದು ಎಲ್ಲರನ್ನ ಗೊಂಬೆಗಳಾಗೆ ನೋಡ್ತಾರೆ. ಆದ್ದರಿಂದ ಪ್ರತ್ಯೇಕವಾಗಿ ಶತ್ರು, ಪ್ರತ್ಯೇಕವಾಗಿ ಮಿತ್ರ ಅಂತ ಯಾರು ಇಲ್ಲ. ಯಾವ ಟೈಮ್ಗೆ ಭಗವಂತ ಯಾರೊಳಗೆ ನೀನು ಶತ್ರುವಾಗು ಅಂದರೆ ಶತ್ರುವಾಗ್ತಾನೆ, ಮಿತ್ರನಾದವ ಬೇಕಾದ್ರೆ ಶತ್ರು ಆಗ್ತಾನೆ, ಶತ್ರು ಆದವ ಬೇಕಾದ್ರೆ ಸ್ನೇಹಿತನಾಗ್ಬಿಡ್ತಾನೆ. ಹೌದು ತಾನೆ? ಅದಕ್ಕೆ ಯಾರು ಕಾನ್ಸ್ಟೆಂಟ್ ಆಗಿ ಶತ್ರುಗಳು ಮಿತ್ರಗಳು ಇಲ್ಲ. ಒಳಗೆ ದೇವರು ಹೇಗೆ ಮಾಡಿಸಿದ್ರೆ ಹಾಗೆ ಮಾಡ್ತಾರಯ್ಯ. ಇನ್ನು ಹೇಳ್ತಾರೆ, ಲೀಸ್ಟ್ ಯಾರು ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧೈಹತೆ ನ ತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ ಹೇಳ್ತಾರೆ. 3 ಜನ, ಅದರಲ್ಲಿ ತುಂಬ ಕಡಿಮೆ ಮಟ್ಟದವರು ಯಾರು ಭಗವದ್ಭಕ್ತರು ಅಂದರೆ ಕೇವಲ ಸಾಲಗ್ರಾಮ ಪ್ರತಿಮಾ ಇದರೊಳಗೆ ದೇವರನ್ನು ನೋಡುತ್ತಾ, ಕದಲುವ ವ್ಯಕ್ತಿಗಳಲ್ಲಿ ಭಗವದ್ಭಕ್ತರಲ್ಲಿ ದೇವರನ್ನು ನೋಡದೆ, ದೇವರಲ್ಲಿದ್ದಾರೆ ಎಂಬುದು ನೋಡದೆ ಅವರನ್ನು ಅವಮಾನ ಮಾಡತಕ್ಕಂಥವ್ರು ಬಹಳ ಕಡಿಮೆ ಮಟ್ಟದವರು ಅಂತ ಹೇಳೋದ್ರಿಂದ ನೀನು ಹಾಗಿರಬೇಡ, ಎಲ್ಲರಲ್ಲಿ ಭಗವಂತನ ನೋಡುತ್ತಾ ಬಾ ಅಂತ ನಮ್ಗೆ ಉಪದೇಶ ಕೊಡ್ತಾರೆ. ನಂತರ ಹೇಳ್ತಾರೆ, ಗೃಹೀತ್ವಾಪಿ ಇಂದ್ರಿಯೈರರ್ಥಾನ್ ಯೋ ನ ದ್ವೇಷ್ಟಿನ ಹೃಷ್ಯತಿ ವಿಷ್ಣೋರ್ ಮಾಯಾಮಿಮಾಂ ಪಶ್ಯನ್ ಸವೈ ಭಾಗವತೋತ್ತಮಃ. ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾರೆ. ಇಂದ್ರಿಯಗಳಿಂದ ಏನು ಭೋಗ ಪಡುವಾಗ ನಿತ್ಯವೂ ನಾವು ಎಷ್ಟೇ ವಿರಕ್ತರಾಗಿದ್ದರೂ ಊಟ ಮಾಡಲೇಬೇಕಲ್ಲ. ಎಷ್ಟೇ ವಿರಕ್ತರಾಗಿದ್ದರೂ ಊಟ ಮಾಡಬೇಕು. ಊಟ ಮಾಡುವಾಗ ನಾಲಿಗೆ ತಕ್ಕಂತೆ ರುಚಿ ಸುಖ ಪಡಬೇಕು. ಸುಖ ಬಂದೇ ಬರುತ್ತೆ. ಇಂದ್ರಿಯಗಳಿಂದ ಆ ಪದಾರ್ಥಗಳನ್ನು ಸ್ವೀಕಾರ ಮಾಡುವಾಗ ಸುಖ ಬರುತ್ತೆ, ಸಂತೋಷ ಪಡಬೇಕು. ಆದರೆ ದ್ವೇಷ ಇರಬಾರದು, ಇಷ್ಟವೂ ಇರಬಾರದು. ಅರ್ಥ ಆಗಿಲ್ಲ. ಅದಕ್ಕೆ ಹೇಳಿದರು, ಪದಾರ್ಥ ನಮಗೆ ಸುಖ ಕೊಡುತ್ತೆ, ನಾನಾ ವೆರೈಟಿ ಮಾಡ್ಕೊಂಡಿರ್ತೀವಿ. ಒಬ್ಬರು ಇದು ನನಗೆ ಸುಖ ಕೊಡುತ್ತೆ ಅಂತ ತಿಂತಾರೆ, ಇನ್ನೊಬ್ಬರು ಇನ್ನೊಂದು ತಗೊಳ್ತಾರೆ. ಮತ್ತೆ ಜ್ಞಾನಿಯಾದವ ಹೇಗೆ ತಗೊಳ್ತಾನೆ ಅದಕ್ಕೆ ಉತ್ತರ ಕೊಡ್ತಾರೆ. ಅವನ ಆಲೋಚನೆ ಹೇಗಿರುತ್ತೆ? ಜಡವಾದ ಪದಾರ್ಥ ಚೇತನಕ್ಕೆ ಸುಖ ಕೊಡಲಿಕ್ಕಾಗಲ್ಲ. ಜಡವಾದ್ದು ನಾವು ತಿನ್ನೋ ಪದಾರ್ಥಗಳೆಲ್ಲ, ಅದು ಯಾವುದೂ ನಮಗೆ ಡೈರೆಕ್ಟ್ ಆಗಿ ಸುಖ ಕೊಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಹೇಗೆ ಮೆಕ್ಯಾನಿಸಮ್ ನಡೀತಾ ಇದೆ ಅಂದರೆ, ಪದಾರ್ಥ ನಾವು ತಿಂದಾಗ ಪದಾರ್ಥದೊಳಗಿರುವ ದೇವರ ರೂಪ ನಮ್ಮ ನಾಲಿಗೆಯಲ್ಲಿರುವ ದೇವರ ರೂಪಕ್ಕೆ ಸೇರಿದರೆ ರುಚಿ ಗೊತ್ತಾಗುತ್ತೆ. ಆ ಎರಡೂ ರೂಪ ನಮ್ಮ ಮನಸ್ಸಿನಲ್ಲಿ ಸೇರಿದರೆ ನಮಗೆ ಇದು ಚೆನ್ನಾಗಿದೆ ಅಂತ ಅನ್ನಿಸುತ್ತೆ, ಸುಖ ಅಂತ ಫೀಲಿಂಗ್ ಬರುತ್ತೆ. ಅದು ಯಾರು ಕೊಡ್ತಾ ಇರೋದು? ದೇವರು ಕೊಡ್ತಾ ಇರೋದು, ಪದಾರ್ಥ ಕೊಟ್ಟಿಲ್ಲ. ಪದಾರ್ಥ ನೆಪ ಮಾಡಿ ದೇವರು ಮನಸ್ಸಿನಲ್ಲಿ ವಿಕಾರ ಹುಟ್ಟಾಕ್ತಾ ಇದ್ದಾನೆ. ಆ ವಿಕಾರ ಹಿತಕರವಾಗಿದೆ, ಅದನ್ನೇ ಸುಖ ಅಂತ ಕರೆದರು. ಮತ್ತೆ ಅದನ್ನು ಕೊಟ್ಟದ್ದು ಯಾರು? ದೇವರು. ಪದಾರ್ಥ ನೆಪ ಮಾತ್ರ. ಅದಕ್ಕೇನು ಮಾಡ್ತಾರೆ? ಪದಾರ್ಥಗಳನ್ನು ಹೊಗಳಲ್ಲ, ಬೈಯಲ್ಲ. ಸ್ವಾಮಿ ನನಗೆ ಕೊಡ್ತಾ ಇದ್ದಾನೆ, ನನ್ನ ಕರ್ಮಾನುಸಾರ ಅಂತ ಸ್ವೀಕಾರ ಮಾಡಿ ಹೋಗ್ತಾರೆ. ಅದಕ್ಕೆ ವೇದ ಮಂತ್ರ ಬರುತ್ತೆ. ಏನು ಅಂದರೆ, ಅನ್ನಂ ನನಿಂಜಾತ್ ಅಂತ. ಅನ್ನವನ್ನು ನಿಂದ ಮಾಡಬೇಡಿ ಎಂದು. ಊಟ ಕೂತಾಗ್ಲಿಂದ ಶುರುವಾಗಿರುತ್ತೆ. ಇದಕ್ಕೆ ಹುಳಿ ಕಮ್ಮಿ, ಉಪ್ಪು ಕಮ್ಮಿ, ಖಾರ ಕಮ್ಮಿ, ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳೋದ್ರಲ್ಲೇ ಅದು ಹೇಳಬಾರ್ದಾ ಅನ್ನೋದಕ್ಕೆ ಹೇಳ್ತಾ ಇದ್ದಾರೆ. ಹೇಳಿ ಪ್ರಯೋಜನ ಏನು? ಅವ್ರು ತಿಳ್ಕೊಳ್ತಾರೆ ಸರಿಯಾಗಿ ಹಾಕಬೇಕು ಅಂತ. ಅವ್ರು ಗೊತ್ತಿಲ್ಲೇನು? ಮೊದಲೇ ಗೊತ್ತವರಿಗೆ. ಏನು ಯೋಚಿಸೇ ಅಡಿಗೆ ಶುರು ಮಾಡಿದ್ರೆ ಅನ್ಬೋದಪ್ಪ.
ವರ್ಷಗಳಿಂದ ಮಾಡ್ತಿದ್ದಾರೆ. ಇವತ್ತು ದೇವರು ಅವರ ಕೈಯಿಂದ ಈ ಥರ ಉಪ್ಪು ಹಾಕ್ಸಿದ, ಇಷ್ಟಾರೆ ಸರಿ ಹೋಗುತ್ತೆ ಅಂತ ಹಾಕ್ಸಿದ. ಈ ಟೇಸ್ಟ್ ದೇವರು ಕೊಡಬೇಕು ಅಂತ ಅನ್ಕೊಂಡಿದ್ದಾನೆ, ಆದ್ದರಿಂದ ಕೊಟ್ಟಿದ್ದಾನೆ. ಇವತ್ತು ಉಪದೇಶ ಕೊಡ್ತೀವಪ್ಪ, ಕೇಳಿದರು, ನಾಳೆ ಮತ್ತೂ ಆಗುತ್ತೆ, ಏನು ಮಾಡ್ತೀರಾ? ಕೊನೆಗೆ ಪರ್ಯವಸಾನೆಯಲ್ಲಿ ಮನಃಶಾಂತಿ ಇಲ್ಲದೆ ಹೋಗುತ್ತಷ್ಟೇ ಹೊರತು ಪರ್ಪಸ್ ಸಲುವಾಗಲ್ಲ. ಜಗಳ ರಂಪುರಗಳೇ ಇರುತ್ತೆ ಮನೆಯಲ್ಲಿ. ಯಾಕೆ? ಹೀಗಾಗುತ್ತೆ ಹಾಗಾಗುತ್ತೆ ಅರ್ಥ ಮಾಡಿಕೊಂಡವ ಏನು ಮಾಡುತ್ತಾನೆ? ಸ್ವಾಮಿ ಮಾಡಿಸ್ತಾ ಇದ್ದ ನಮ್ಮ ಕರ್ಮಾನುಸಾರ. ಹಾಗಾದ್ರೆ ಸರಿಯಾಗಬೇಕಾದ್ರೆ ಏನು ಮಾಡುತ್ತಾರೆ? ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಸ್ವಲ್ಪ ನೋಡಪ್ಪ ಅಂದಾಗ ಅವರೇ ಅಡಿಗೆ ಸರಿಯಾಗುವಂತೆ ಮಾಡ್ತಾರೆ. ಅಲ್ಲ, ಇದು ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಲಿಕ್ಕಾಗುತ್ತಾ? ಎಸ್ ಅಂತ ಹೇಳ್ತಾರೆ. ತುಂಬ ಜನ ಅಡಿಗೆ ಮಾಡಲಿಕ್ಕೆ ಶುರು ಮಾಡಿದಾಗ ಶ್ರೀಪಾದರಾಜರ ಸ್ಮರಣೆ ಮಾಡಿ, ಕೆಲವರೆಲ್ಲ ಸ್ಮರಣೆ ಮಾಡಿಕೊಂಡು ಅಡಿಗೆ ಮಾಡಲಿಕ್ಕೆ ಮುಂಚೆ ಅಡಿಗೆ ಮಾಡುವಾಗ ಮಾಡೋದಿದೆ, ಅವರ ಬಾಯಿಯಿಂದ ಹೇಳೋದಿದೆ. ಎಲ್ಲರೂ ಅಡಿಗೆ ತುಂಬ ಚೆನ್ನಾಗಿದೆ ಅಂದಾಗ ಅವರು ಬಾಯಿ ಬಿಟ್ಟು ಹೇಳ್ತಾರೆ, ನಾನಿವರು ಸ್ಮರಣೆ ಮಾಡಿಕೊಂಡೆ, ಅದಕ್ಕೆ ಹೀಗೆ ಬಂತು, ನಿನ್ನೆ ಬಂದಿದ್ದಿಲ್ಲ ಅಂತವರೇ ಹೇಳ್ತಾರೆ ಅಲ್ಲವೇ? ಆದ್ದರಿಂದ ಒಳಗೆ ಭಗವಂತ ಮಾಡಿಸೋನಿರುವಾಗ ಇನ್ನೊಬ್ಬರ ನಿಂದ ಯಾಕೆ ಮಾಡುತ್ತೀವಿ ಅಂತ. ಅಂದರೆ ನಮ್ಮಲ್ಲಿ ಬರಬೇಕು, ನಾವು ಒಂದು ವೇಳೆ ನಮ್ಮಲ್ಲಿ ಇದ್ದರೆ ಅದು ಕರೆಕ್ಟ್ ಮಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ದೇವರ ಪಾದ ಕಮಲದಿಂದ ಮನಸ್ಸು ಲವ ನಿಮಿಷಾರ್ಧಮಪಿ, ಅಂದರೆ ಅರ್ಧ ನಿಮಿಷವೂ ಕೂಡ ದೇವರ ಪಾದದಿಂದ ಮನಸ್ಸು ಆಚೆ ಬಂದಿರಬಾರದು. ಹಾಗೆ ಸದಾ ನಮ್ಮ ಮನಸ್ಸು ದೇವರ ಪಾದದಲ್ಲಿ ಕನೆಕ್ಟ್ ಆಗಿರಬೇಕು. ಇದು ನಮ್ಮ ಸಾಧನ. ಅಂದರೆ ಇದು ನಾವು ಒಬ್ಬರಿಗೊಬ್ಬರು ಕೇಳ್ಕೊಂತ, ಏನ್ರಿ ಸಾಧನೆ ಹೇಗಾಗ್ತಾ ಇದೆ, ಚೆನ್ನಾಗಿದೆಯಾ, ಹೇಗಿದೆ, ಏನು ಅಂತ ಕೇಳ್ಕೊಂಡು ಆಮೇಲೆ ಚೆನ್ನಾಗಿದೆಯಾ ಅಂತ ಕೇಳ್ತಾರೆ. ಸ್ವಲ್ಪ ಈ ಸಾಧನಾ ಮಾರ್ಗದಲ್ಲಿದ್ದವರು, ಚೆನ್ನಾಗಿ ಮಾಡುವವರು ಕೇಳ್ತಾರೆ, ಏನ್ರಿ ಹೇಗೆ ನಡೀತಾ ಇದೆ, ಜಪ ಎಲ್ಲ ನಡೀತಾ ಇದೆಯಾ, ಏನು ಅನುಷ್ಠಾನ ಮಾಡ್ತಾ ಇದ್ರಿ, ಏನು ವ್ರತ ಮಾಡ್ತಾ ಇದ್ರಿ, ಈ ಮೆಕ್ಯಾನಿಕಲ್ ಪ್ರಾಸೆಸ್ಸಲ್ಲೇ ಇರುತ್ತೆ. ಯಾರಾದರೂ 10 ಜನ ಕೇಳಿದಾಗ ನಾವು ಇಲ್ಲ ಒಳ್ಳೆ ಸಾಧನೆ ಮಾಡುವವರು ಅಂದುಕೊಂಡವರು ಒಬ್ರಿಗೊಬ್ಬರು ಸೇರಿದಾಗ, ಅಲ್ಲ ನಿಮ್ಮ ಮನಸ್ಸು ಎಷ್ಟು ಹೊತ್ತಿತ್ತು ದೇವರಲ್ಲಿ ಅಂತ ಈ ಕ್ವಶನ್ ಆದ್ರೆ ಬರುತ್ತಾ? ಎಲ್ಲಾದರೂ ಬಂದಿದ್ದು ಕೇಳಿದ್ದೀರಾ? ಏನ್ರಿ ನಿಮ್ಮ ಮನಸ್ಸು ಎಷ್ಟೊತ್ತಿರ್ತಾ ಇದೆ? ನನ್ನ ಮನಸ್ಸು 1 ನಿಮಿಷ ಇರ್ತಾ ಇಲ್ಲ, ಅದಕ್ಕೆ ನೀವೇನು ಮಾಡ್ತಾ ಇದ್ದೀರಿ, ಏನಾದ್ರು ಟ್ರೈ ಮಾಡ್ತಾ ಇದ್ದೀರಾ, ಹೀಗೆ ಅಂತ ಎಂದಾದರೂ ಡಿಸ್ಕಷನ್ಸ್ ಬರ್ತಾ ಇರುತ್ತಾ? ಈ ಸಬ್ಜೆಕ್ಟೇ ಬರಲ್ಲ. ಇನ್ನೂ ಏನು ಬರುತ್ತೆ? ನೀವು ವಿಷ್ಣು ಪಂಚಕ ಮಾಡಿದ್ರ ನಾನು ಮಾಡ್ತೀನಿ, ನೀವು ವಿಷ್ಣು ಪಂಚಕ ಮಾಡಿದ್ರ ನಾ ಮಾಡ್ತೀನಿ, ನೀವು 10 ವಾಯನ ದಾನ ಮಾಡಿದ್ರ ನಾ 20 ಮಾಡ್ತೀನಿ ಅಂತ ಏನು ಸೋ ಕಾಲ್ಡ್ ಸ್ಪಿರಿಚುವಲ್ ಮೆಕ್ಯಾನಿಕಲ್ ಪ್ರಾಸೆಸ್ಸಲ್ಲಿ ಇಂಟ್ರೆಸ್ಟ್ ಇದ್ದು ಅದನ್ನು ನೋಡ್ತಾ ಇರ್ತೀವಿ. ಪ್ರಧಾನವಾಗಿ ನಮ್ಮ ಮನಸ್ಸು ದಿನದಲ್ಲಿ ಎಷ್ಟು ಹೊತ್ತು ದೇವರಲ್ಲಿ ಕನೆಕ್ಟ್ ಆಗಿದೆ, ಅದೇ ನಿಜವಾದ ಸಾಧನ. ಒಂದು ವೇಳೆ ಏನು ವರಮಹಾಲಕ್ಷ್ಮಿ ಅನಂತ ಅಂತ ಶುರು ಮಾಡಿಕೊಡ್ತೀವಿ, ಬೆಳಗ್ಗೆ ಒಂದು 4 ಗಂಟೆಗೆ ಹೇಳ್ತೀರಾ, 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಊಟ ಆಗೋಟ ಹೊತ್ತಿಗೆ 4 ಗಂಟೆ ಆಗುತ್ತೆ. ಹೌದಾ? 4 ಗಂಟೆ ಆಗಿರುತ್ತೆ. 4ರಿಂದ 4 12 ತಾಸು. ನಮಗೇನು 12 ತಾಸು ಸಾಧನೆ ಮಾಡಿದೆ ಅಂತ ನಮಗಿರುತ್ತೆ ಅಲ್ವಾ? ಒಂದು ವೇಳೆ ನಮಗೆ ಹೇಳೋರು ಯಾರಾದರೂ ಒಬ್ಬರು ಇದ್ದಿದ್ರೆ, ಮೇಲೆ ಕನೆಕ್ಟ್ ಮಾಡಿದರೆ, ಫೋನ್ ಕನೆಕ್ಟ್ ಮಾಡಿದರೆ ಅವ್ರು ಹೇಳ್ತಾರೆ 12 ನಿಮಿಷನೂ ಇಲ್ಲ ನಿಮ್ಮ ಸಾಧನೆ ಅಂತಾರೆ. ಯಾಕೆ? ದೇವರಲ್ಲಿ ಮನಸ್ಸಿರೋದೇ ಸಾಧನೆ. ಅದೇ ಇಲ್ಲ 12 hours ಕಂಟಿನ್ಯೂಸ್ ನಾನ್ ಸ್ಟಾಪ್ ಆಗಿ ತಂಬಿಗೆ ತಿಕ್ಕು, ತೆಂಗಿನಕಾಯಿ ಇಡಿ, ಅದಕ್ಕೆಲ್ಲ ಆಭರಣ ಹಾಕು, ಆಭರಣ ಎಲ್ಲರಿಗೂ ತೋರಿಸು. ವರಮಹಾಲಕ್ಷ್ಮಿ ಅಂದರೆ ಮೇಯ್ನ್ ಅಟ್ರಾಕ್ಷನ್ ಏನು? ಬಂದವರಿಗೆಲ್ಲ ನೋಡಿ ದೇವ್ರು ನೋಡಿದ್ದೀರಾ ಅಂತ. ಅಲ್ಲಿ ತೋರಿಸೋರಿಗೂ ನೋಡೋರಿಗೂ ದೇವ್ರು ಕಾಣಿಸಲ್ಲ. ದೇವರ ಮೇಲೆ ಮನಸ್ಸಿರಲ್ಲ. ಏನು ನಾರ್ಮಲ್ ಆಗಿ ಹೇಳ್ತಾನೆ, ಯಾರು ಕಾಮೆಂಟ್ ಮಾಡ್ತಾ ಇಲ್ಲ. ದೇವ್ರು ನೋಡಿದಿರ ಅಂತಾರೆ, ದೇವ್ರು ನೋಡಿದ್ರೆ ನಾನು ನೋಡಿದೆ ಅಂತಾರೆ. ಅಲ್ಲ, ಸರಿಯಾಗಿ ನೋಡಿದೆ ಅವ್ರು. ನಾನು ಏನಂತ ಸರಿಯಾಗಿ ನೋಡ್ಬೇಕಪ್ಪ ಅಂತ ನೋಡಿದ್ರೆ, ಮೊನ್ನೆ ನಾವು ಹಾರ ತಗೊಂಡಿದ್ವಿ, ತಗೊಂಡು ನೋಡಿದ್ರ ಒಟ್ಟಾರೆ ದೇವ್ರು ನೋಡೋದು ಒಂದು ಇವ್ರು ಹಾಕಿದ್ರೆ ಹಳೆ ಹಾರ, ಹೊಸ ಹಾರ, ಆ ಮುಖವಾಡ ಅದು ನೋಡ್ಕೊಂಡು ಹೋಗೋದಷ್ಟೇ ಹೊರತು ಒಳಗೆ ದೇವ್ರು ನೋಡ್ತಾ ಇರ್ತಾರೆ. ಎಲ್ಲರೂ ಇದು ನೋಡ್ತಿದ್ದಾರೆ, ನನ್ನ ಕಡೆ ಒಬ್ಬರು ನೋಡಲ್ಲಲ್ಲ ಅಂತ. ಅಲ್ಲವೇ? ದೇವ್ರು ನೋಡ್ತಾ ಇರ್ತಾರೆ. ನನ್ನನ್ನು ಯಾರು ನೋಡ್ತಾ ಇಲ್ಲ. ತಂಬಿಗೆ ನೋಡ್ತಾರೆ, ಕಲಶ ನೋಡ್ತಾರೆ, ವಸ್ತ್ರ ನೋಡ್ತಾರೆ, ಇದು ನೋಡ್ತಾರೆ, ಅದಕ್ಕೆ ದೇವರು ಅಂತ ನಮಸ್ಕಾರ ಮಾಡ್ತಾರೆ. ಇಫೆಡಾಲ್ ನಾವು ಯಾರ ಮನೆಗಾದ್ರೂ ಹೋದರೆ ಅವರು ನಮ್ಮ ಭಕ್ತರು ಅಂತ ಅವ್ರ ಕೀರ್ತಿ, ನಮ್ಮ ಭಕ್ತರು ಅಂತ ಅವ್ರ ಜಗತ್ತಲ್ಲಿ ಕೀರ್ತಿ.
ನಮ್ಮನ್ನ ಕರೆದ್ರು ಆವಾಹಯಾಮಿ ಅಂತೇಳಿ. ನಾವೇನೋ ಹೋದ್ವಪ್ಪ, ಏನೋ ಮಾಡ್ತಾರೆ ಅಂತ ಒಂದು ಚೇರ್ ತೋರಿಸಿದ್ರು, ಸ್ಥಾಪಯಾಮಿ ಅಂತ ಕೂಡಿಸಿದ್ರು, ಅಷ್ಟೇ ತಾನೇ. ನಂತರ ಏನು ಮಾಡಿದ್ರು, ನಮ್ಮದೇ ಬಂಗಾರದ ಪ್ರತಿಮಾ ತೆಗೆದ್ರು, ನಮ್ಮದೇ ಬಂಗಾರದ ಪ್ರತಿಮಾ ತೆಗೆದ್ರು. ಅದಕ್ಕೆ ಅಭಿಷೇಕ ಮಾಡ್ತಾರೆ, ಅದಕ್ಕೆ ಎಲ್ಲ ಮಾಡ್ತಾರೆ, ಆರತಿ ಮಾಡ್ತಾರೆ, ಅದು ಹೊಳಿತಾರೆ, ನೋಡ್ತಾರೆ. ನಾವು ಕೂದ್ರೆ ನಮ್ಮ ಮುಖನೂ ನೋಡ್ತಾರೆ. ಎಲ್ಲ ಪೂಜೆ ಮುಗಿತು, ಎಲ್ಲ ಆಯಿತು. ಬಂದವರೆಲ್ಲ ಹೊಗಳ್ತಾರೆ ಇವರ ಭಕ್ತರು ಅಂತವರನ್ನ. ಅವ್ರು ನೋಡಿದ್ರೆ 10 ಪೂಜೆ ಆದ್ರೂ ನಮ್ಮ ಮುಖನೇ ನೋಡಲಿಲ್ಲ. ಕೊನೆಗೆ ತಲೆ ಮೇಲೆ ಮಂತ್ರಾಕ್ಷತೆ ಬಿತ್ತು, ಯಥಾಸ್ಥಾನ ಉದ್ವಾಸಯಾಮಿ ಅಂತ. ಅಲ್ಲದೆ ಇದು ನಾವು ಮಾಡ್ತಾ ಇರೋ ಪೂಜಾ. ದೇವರಿಗೂ ಆಶ್ಚರ್ಯ ಎಲ್ಲ, ನನ್ನ ಸ್ಮರಣೆ ಇಲ್ಲದೆ ನನ್ನ ಪೂಜಾ ಮಾಡ್ತಿದ್ದಾರಲ್ಲ. ನನ್ನ ಪ್ರತಿಮಾ ಪೂಜಾದಲ್ಲೇ ಅವರಿಗೆ ತಾತ್ಪರ್ಯವಿದೆ. ಆ ಪ್ರತಿಮೆಯೇ ದೇವರು, ಅದನ್ನ ಬಿಡಿಸ್ತಾ ಇದ್ದಾರೆ. ನಂತರ 2 ರೀತಿಯಾಗಿ ಹೇಳ್ತಾರೆ. ಯಾರ ಮನಸ್ಸು ದೇವರ ಪಾದವನ್ನ ಅರ್ಧ ನಿಮಿಷವೂ ಬಿಡಲ್ಲವೋ ಅವ ದೊಡ್ಡವ. ಒಳ್ಳೆ ಭಾಗವತಾಗ್ರಿಯ ಅಂದರು. ಇನ್ನೊಂದು ಹೇಳ್ತಾರೆ, ಮಾತು ಸರಿಯಾಗಿ ಕೇಳಿ. ಯಾರ ಮನಸ್ಸನ್ನ ದೇವರ ಪಾದ ಅರ್ಧ ನಿಮಿಷವೂ ಬಿಡಲ್ವೋ, ಡಿಫರೆನ್ಸ್ ಬರ್ತಾ ಇದೆ, ಡೆಲಿಕೇಟ್ ಡಿಫರೆನ್ಸ್ ಇದೆ. ಯಾರ ಮನಸ್ಸು ದೇವರ ಪಾದವನ್ನ ಅರ್ಧ ನಿಮಿಷವೂ ಬಿಡಲ್ಲವೋ ಅವ ದೊಡ್ಡವ ಅಂದರು. ಇನ್ನೊಂದು ಹೇಳಿದರು, ಯಾರ ಮನಸ್ಸನ್ನು ದೇವರ ಪಾದ ಬಿಡೋದೇ ಇಲ್ಲವೋ ಅವ ಇನ್ನೂ ದೊಡ್ಡವ. ಏನಿಲ್ಲ ಡಿಫರೆನ್ಸ್, ಅದಕ್ಕೆ ಹೇಳ್ತಾ ಇದ್ದಾರೆ. 2 ನ್ಯಾಯವಿದೆ ನಮ್ಮಲ್ಲಿ. ಯಾವುದು? ಬೆಕ್ಕಿನ ಮರಿ ನ್ಯಾಯ, ಕೋತಿ ಮರಿ ನ್ಯಾಯ. ಮರ್ಕಟ ಕಿಶೋರ, ಮಾರ್ಜಾಲ ಕಿಶೋರ. ಈ ಬೆಕ್ಕು ನೋಡಿ, ಕೋತಿದು ಮೊದಲು ಹೇಳಿದ್ರೆ, ಕೋತಿ ತನ್ನ ಮರಿಯನ್ನ ಹೊತ್ತುಕೊಂಡು ಹೋಗುತ್ತೆ, ಹಾರತಾ ಇರೋ ಕಾಲಕ್ಕೆ ಅದರ ಭಾರ ಹೊರೆಯುತ್ತೆ. ಪ್ರೊವೈಡೆಡ್ ಅದು ತಾನಾಗಿ ಕಚ್ಕೊಂಡಿರ್ಬೇಕು, ಇದು ಹಿಡ್ಕೊಳ್ಳಲ್ಲ, ಅದು ಕಚ್ಕೊಂಡಿರ್ಬೇಕು. ಅದು ಹಿಡ್ಕೊಳ್ಳದೆ ಬಿಟ್ರೆ ನಂದಲ್ಲ ಜವಾಬ್ದಾರಿ ಅಂತ ಹಾರ್ತಾ ಹೋಗ್ತಾ ಇರುತ್ತೆ. ಬೆಕ್ಕು ಹಾಗಲ್ಲ, ತಾನೇ ಮರಿ ಬೆಕ್ಕನ್ನ ಕಚ್ಚಿ ಹಿಡಿಯುತ್ತೆ. ನೋಡಿ, ಕುತ್ತಿಗೆ ಹತ್ತಿರ ಚರ್ಮವನ್ನ ಮೃದುವಾಗಿ ಹಿಡಿದು ಎತ್ತಿ ತಾನೇ ಕರ್ಕೊಂಡು ಹೋಗುತ್ತೆ. ಈ ಬೆಕ್ಕು ಮರಿಗೆ ಪ್ರಶಾಂತವಾಗಿ ಕೂರುತ್ತೆ. ರೆಸ್ಪಾನ್ಸಿಬಿಲಿಟಿ ಎಲ್ಲ ಬೆಕ್ಕಿಂದೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಯಾರಿಗಾದರೆ ನಾನು ದೇವರಲ್ಲಿ ಮನಸ್ಸಿಡಬೇಕು, ನಾನು ಇದು ಮಾಡಬೇಕು ಅಂತ ಯಾರು ಕೂತಿರುತ್ತೆ, ದೇವರೇ ಸ್ವತಂತ್ರ, ನಾನಲ್ಲ ಎಂಬುದು ಯಾರಿಗಿನ್ನ ತಲೆಗೆ ಬಂದಿಲ್ಲ. ಅವರೇನು ಮಾಡ್ತಾರೆ, ನಾನು ದೇವರಲ್ಲಿ ಮನಸ್ಸಿಡಬೇಕು ಅಂತ ಇಡ್ತಾ, ದೇವರೇ ಇಡಿಸಿದ್ದು, ತಲೆಗೆ ಮಾತ್ರ ನಾನೇ ಇಟ್ಟೆ ಅಂತ ಕೊಡ್ತಿರ್ತಾರೆ. ಯಾರಾದರೆ ಸ್ವಾಮಿ ನಿನ್ನಿಚ್ಛ, ನೀನೇ ನನ್ನ ಮನಸ್ಸನ್ನ ನಿನ್ನ ಕಡೆ ಇಡಬೇಕು ಅಂದಾಗ ದೇವರಂತಾನೆ, ನಿನ್ನ ಮನಸ್ಸನ್ನು ನನ್ನ ಕಡೆ ಇಡೋದಕ್ಕೆ ನಾನೇ ಅಲ್ಲಿ ಬರ್ತೇನೆ ಅಂತ ಅಲ್ಲಿ ನಿಂತು ಬಿಡುತ್ತಾನೆ ಭಗವಂತ. ಆದ್ದರಿಂದ ಭಗವಂತನ ಶರಣಾಗತಿ ಪ್ರಧಾನ ಅಂದು. ನಂತರ ಇನ್ನೊಬ್ಬರು ಹೇಳುತ್ತಾರೆ ವಿಶೇಷವಾಗಿ ಅಂತರಿಕ್ಷ ಅಂತ. ಪ್ರಳಯ ಕಾಲ ಹೇಗಿರುತ್ತೆ, ಭಗವಂತ ಹೇಗೆ ಮಾಡ್ತಾನೆ ಹೇಳಿ ಅಂದರೆ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತೆಲ್ಲ ಜಲಮಯವಾಗಿ ಬಿಡುತ್ತೆ. ಎಲ್ಲ ವಸ್ತುಗಳು ಧ್ವಂಸ, ಜೊತೆಗೆ ಭೀಕರವಾಗಿ ಗಾಳಿ ಬೀಸುತ್ತೆ. ಇಡೀ ಬ್ರಹ್ಮಾಂಡವನ್ನೇ ಏನು ಒಳ್ಳೆ ಕೆಂಡದಲ್ಲಿ ಲೋಹವನ್ನು ಹಾಕಿ ಸುಟ್ಟಂತೆ ಎಲ್ಲ ಸುಟ್ಟು ಹೋಗುತ್ತೆ. ಕೊನೆಗೆ ವಿಶೇಷವಾಗಿ ಭಗವಂತ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಮಲಗ್ತಾನೆ. ಯಾಕೆ ಭಗವಂತ ಈ ಥರ ಸಂಹಾರ ಮಾಡುವುದು ನಾವು ನೆನೆದರೆ ಇದರಿಂದ ಏನು ಲಾಭ ಅಂದರೆ ಹೇಳ್ತಾ ಇದ್ದಾರೆ, ನಮ್ಮ ಸುತ್ತೂ ಇರುವಂತಹದ್ದು ಎಂದಾದರೂ ಹೋಗಬೇಕಾಗಿದ್ದೆ. ಇದರ ಮೇಲೆ ತುಂಬ ಅಭಿಮಾನ ಬೆಳೆಸಿಕೊಂಡ್ರೆ ನಮಗೆ ತೊಂದರೆ. ನಮ್ಮ ಸುತ್ತೂ ಇರೋದು ಅಂದರೆ ಸುತ್ತೂ ಇರುವ ವಸ್ತುಗಳು ವ್ಯಕ್ತಿಗಳು ಅಲ್ಲ, ಕೊನೆಗೆ ನಮ್ಮ ದೇಹದ ಮೇಲೆ ನಾವು ಅಭಿಮಾನ ಜಾಸ್ತಿ ಬೆಳೆಸಿಕೊಂಡ್ರೆ ಏನಾಗುತ್ತೆ ಎಂದು. ಹೋಗೋದಂತೂ ಹೋಗಬೇಕು. ಗರುಡ ಪುರಾಣ ಕೇಳಿದ್ದೀರಾ? ಯಾರಾದರೂ ಹೋಗಿದಾಗ ಹೇಳ್ತಾರೆ, ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ ಅಂತ. ಆ ಮರಣ ಕಾಲದಲ್ಲಿ ಆ ಪ್ರಾಣವನ್ನು ಹೊರಗೆ ತೆಗಿತಾ ಇದ್ರೆ
100 ಚೇಳು ಏಕಕಾಲದಲ್ಲಿ ಕಡಿದರೆ ಎಷ್ಟು ನೋವು ಉರಿಯಾಗಬೇಕೋ ಪ್ರತಿಯೊಂದು ಕ್ಷಣಕ್ಕೂ ಆಗತ್ತಂತೆ ಆ ಥರ. ಅಲ್ಲ, ಇದು ಆಗದೇ ಇರಬೇಕಾದ್ರೆ ಏನು ಮಾಡಬೇಕು? ಬದುಕಿರೋ ಕಾಲಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ಈ ಶರೀರ ನಂದಲ್ಲ, ನಂದಲ್ಲ, ನಾನಲ್ಲ, ನಂದಲ್ಲ, ನಾನಲ್ಲ, ನಂದಲ್ಲ ಅಂತ ನಾನ್ ಸ್ಟಾಪ್ ಆಗಿ ನಮ್ಮ ರಕ್ತಕ್ಕೆ ಬರುವಂತೆ ಮಾಡಿದರೆ, ಕೊನೆಗೆ ಆ ಕಾಲಕ್ಕೆ ನೆನಪಾದರೆ, ಅಂದರೆ ಅಭಿಮಾನ ಬಿಟ್ಟು ಹೋದರೆ ಈ ನೋವು ಬರಲ್ಲ. ಆಶ್ಚರ್ಯ ನೋಡಿ, ನಮಗೆ ಈ ನೋವು ಬರ್ತಾ ಇರೋದು ಯಾವುದರಿಂದ ಅಂದರೆ ಕೇವಲ ಶರೀರದ ಮೇಲೆ ನಾವು ಏನು ಅಭಿಮಾನ ಬೆಳೆಸ್ಕೊಂಡಿದ್ದೀವಲ್ಲ, ಅದರಿಂದ ನೋವು ಬರುತ್ತಾ ಇದೆ. ಅಷ್ಟೇ ಅಲ್ಲ, ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಬೆಂಕಿ ಹಚ್ತಾರೆ, ಅಲ್ಲೇ ದೂರದಲ್ಲಿ ಕೂತಿರ್ತಾರೆ, ಕಪಾಲ ಒಡೆಯೋ ಪರ್ಯಂತ ಇರಬೇಕು ಅಂತ ಅಲ್ಲೇ ಇದ್ದು ಬರುತ್ತಾರೆ. ಅವ್ರು ತಾನೆ ಸಮಾನ ಇರಬೇಕು, ಹಚ್ಚಿ ಬರಬಾರ್ದು, ಚೂರ ಶಬ್ದ ಬರಬೇಕು. ಅಲ್ಲೇ ಕೂತಿರ್ತಾರೆ, ಅವ್ರ ಮೈ ಉರಿಯುತ್ತಾ? ಏನಿಲ್ಲ, ಚೂರು ಬಿಸಿ ದೂರದಲ್ಲಿ ಉರಿತಾ ಇರುತ್ತೆ, ಕೂತಿರ್ತಾರೆ, ನೋಡುತ್ತಾರೆ, ಬರುತ್ತಾರೆ. ಹೌದು ತಾನೆ? ಆದರೆ ಅಲ್ಲಿ ಉರಿತಾ ಇದ್ರೆ ಅದರ ಜೊತೆಗೆ ಇವ್ರ ಜೊತೆಗೆ ಇರೋರು ಸತ್ತವರು. ಜೀವ ಯಾರಿಗೆ ಕಾಣಿಸಲ್ಲ, ಅಲ್ಲೇ ಇರ್ತಾನೆ. ಮನೆಯಿಂದ ಶರೀರವನ್ನು ಹೊತ್ತುಕೊಂಡು ಹೋಗ್ತಾ ಇದ್ರೆ ಅಳತಾ ಓಡುತ್ತಾನಂತೆ. ಯಾರಾದರೆ ಹುಟ್ಟಿದಾಗಲಿಂದ ದೇವರ ಕಡೆಯೇ ನೋಡದೆ ಶರೀರದ ಮೇಲೆ ವಿಚಿತ್ರವಾದ ಅಭಿಮಾನ ಬೆಳೆಸ್ಕೊಂಡಿರ್ತಾರೆ, ಅವ್ರು ಅಳ್ತಾ ಹೋಗ್ತಾರೆ, ಅಯ್ಯೋ ಬಿಡಿ ಇದನ್ನ ಸುಡಬೇಡಿ ಅಂತ. ಅಲ್ಲಿಗೆ ಹೋದ ಮೇಲೆ ಸುಡ್ತಾ ಇದ್ರೆ ಇವರನ್ನ ಬೆಂಕಿ ಮೇಲೆ ಕೂಡಿಸಿದಷ್ಟು ಉರಿ ಬರ್ತಾ ಇರುತ್ತೆ ಇವರಿಗೆ. ಅದ್ಯಾಕೆ ಅಂದ್ರು, ಸುಟ್ಟದ್ದು ಹೆಣ, ಇವರಿಗೆ ಯಾಕೆ ಉರಿ ಬರ್ತಾ ಇದೆ ಅಂತ ಹೇಳ್ತಾರೆ, ಅಭಿಮಾನ ಇರೋದರಿಂದ ಟ್ರಾನ್ಸ್ಫರ್ ಆಗ್ತಾ ಇದೆ. ಎಂಥದ್ದು! ಅದೇ ಜ್ಞಾನಿಗಳು ಇರ್ತಾರೆ, ಅವರೂ ಶರೀರ ತ್ಯಾಗ ಮಾಡ್ತಾರೆ, ಅವರಿಗೆ ಉರಿ ಇರಲ್ಲಂತೆ. ಯಾಕೆ? ಅವರು ಇಡೀ ಜೀವನ ಸಾಧನ ಅಂದರೆ ಗುರುಗಳು ಹೇಳ್ಕೊಟ್ಟಿರ್ತಾರೆ, ಈ ಶರೀರ ಮೇಲೆ ಅಭಿಮಾನ ಬಿಡೋದೇ ಸಾಧನ, ಬಿಡು 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 ಅಂತ ಬಿಡಿಸಿರ್ತಾರೆ. ಪ್ರಾಕ್ಟೀಸ್ ಮಾಡಿಸಿ 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 ಬಿಡಿಸಿರ್ತಾರೆ. ಅಲ್ಲ, ಅದು ಪ್ರಾಕ್ಟೀಸ್ ಏನಾದರೂ ಇದೆಯಾ? ಏನಾದರೂ ಪ್ರಾಕ್ಟೀಸ್ ಇದೆಯಾ ಅದಕ್ಕೆ? ಅಂದರೆ ಈ ಸಬ್ಜೆಕ್ಟೇ ನಮ್ಗೆ ಗೊತ್ತಿರಲ್ಲ. ನಾನು ಕರ್ನೂಲಲ್ಲಿದ್ದೆ, ನಮ್ಮ ಮನೆಯಲ್ಲೇ ಗುರುಕುಲ ಇಟ್ಕೊಂಡು ಪಾಠ ಮಾಡ್ತಾ ಇದ್ದೆ. ಅದರಲ್ಲಿ ಇಬ್ಬರು ವಿಶೇಷವಾಗಿ ಸುಧಾ ಪಂಡಿತರಾದ ನನ್ನ ತಯಾರಾದ. ಅಲ್ಲಿ ಜ್ಯೋತಿಷ್ಯ ಇಟ್ಟುಕೊಂಡಿದ್ದೆ. ಆ ಜ್ಯೋತಿಷ್ಯಕ್ಕೆ ತಕ್ಕಂತೆ ಏನು ಬರುತ್ತೆ ಹೋಮ ಎಲ್ಲ ಮಾಡಿಸಿ ಆ ಎಲ್ಲ ಹುಡುಗರಿಗೆ ಊಟದ ವ್ಯವಸ್ಥೆ ಒಬ್ಬರನ್ನ ಕೇಳ್ತಾ ಇದ್ದಿಲ್ಲ, ಗುರುಕುಲ ನಡೆಸ್ಕೊಂಡು ಹೋಗ್ತಾ ಇದ್ದೆ. ಅಂಥ ಕಾಲಕ್ಕೆ ಬೇರೆ ಬೇರೆ ಎಲ್ಲ ಬರ್ತಾ ಇದ್ದರು ಜ್ಯೋತಿಷ್ಯಕ್ಕೆ. ಒಬ್ಬ ವ್ಯಕ್ತಿ ಬಂದಿದ್ದ, ರೆಡ್ಡಿ ಜನಾಂಗದವ, ಆತ ಇಂಜಿನಿಯರ್ ಆ್ಯಕ್ಚುಲಿ. ಬಂದ, ಏನೋ ಮಾತು ಬಂದಾಗ ನನ್ನ ಕುರಿತು ಕೇಳಿದ್ದ, ನಾನು ಜಾಬ್ ಮಾಡುವ ಬಿಟ್ಟು ಹೋಗಿದ್ದೀನಿ ಅಂತ ಹೇಳಿ. ನಾನು ಅಷ್ಟೇ ಜಾಬ್ ಮಾಡುವ ಬಿಟ್ಟಿದ್ದೆ ಅಂದ. ಈಗ ಮತ್ತು ಮಾಡ್ತಾ ಇದ್ದೀನಿ. ಸರಿ, ಯಾಕೆ ಬಿಟ್ಟಿದ್ದೀರಿ ಅಂದರೆ, ನಾನು ಸಾಧನೆ ಮಾಡಲಿಕ್ಕೆ ಹೋಗಿದ್ದೆ, ಯಾರೋ ಬಾಬಾ ಸಿಕ್ಕಿದ್ರು, ಆ ಬಾಬಾ ಜೊತೆಗೆ ಹೋಗ್ಬಿಟ್ಟಿದ್ದೆ. ನಾನು ಬಾಬಾ ಇಬ್ಬರೇ ಕಾಡಿಗೆ ಹೋಗ್ಬಿಟ್ಟಿದ್ವಿ. ಅದರಲ್ಲಿ ಒಂದು ಗುಹೆಯಲ್ಲಿ ನನ್ನ ಕೂಡಿಸಿ ಮಂತ್ರ ಉಪದೇಶ ಕೊಟ್ಟು ಜಪ ಮಾಡಿಸಿದ. ಅಲ್ಲೇ ಲೈಟ್ ಇರಲ್ಲ, ಫ್ಯಾನ್ ಇರಲ್ಲ, ಏನೂ ಇರಲ್ಲ, ಬಾವುಲಿಗಳಿರುತ್ತೆ, ಬರೇ ವಾಸನೆ, ಕೂಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಕೂಡಿಸಿ, ಇದೇ ಗುಹೆ ಅಂದರೆ ಹೀಗಿರುತ್ತೆ, ಮಾಡಿದ್ವಿ, ಹಿಂಗೆ ಯಾರು ಇರಲ್ಲ, ನೀನೊಬ್ಬನೇ ಇರೋದು. ಸ್ವಲ್ಪ ಕೆಲವು ದಿವಸ ಆದ್ಮೇಲೆ ನಾನು ಹೊರಟೋಗ್ತೀನಿ, ನೀನೇ ಸಾಧನೆ ಮಾಡಬೇಕಾಗುತ್ತೆ, ಸ್ವಲ್ಪ ಕಾಲ ನನ್ನ ಜೊತೆಗಿರ್ತೀನಿ ನಾನು ಅಂತ ಹೇಳಿ ಕೂಡಿಸಿ ಜಪ ಮಾಡಿಸಿದ್ರು. ಆ ಜಪ ಮಾಡೋ ಕಾಲಕ್ಕೆ ಎದ್ದು ಹೋಗಿಲ್ಲಂತವರು, ಎದುರಿಗೆ ಕೂತಿದ್ರಂತೆ. ಜಪ ಮಾಡುತ್ತೇನು ಸಾವಿರಾರು ಮಾಡಬೇಕು. ಚೂರು ತೂಕಡಿಗೆ ಬಂದರೆ ಮುಳ್ಳು ತಗೊಂಡು ಚುಚ್ತಾ ಇದ್ರು. ನಿದ್ದೆಯಲ್ಲಿ ಬರುತ್ತೀನಿ ನಾನು ಅಂದೆ, ಅಂಥ ಪರಿ ಮಾಡಿಸಿದ್ರು ಒಂದು ಏನು ಮಂತ್ರ ಕೊಟ್ಟರು ನಿಮಗೆ? ಅವಾಗ ಆತ ಹೇಳ್ತಾನೆ, ನಾನು ಬೇರೆ ದೇಹ ಬೇರೆ, ನಾನು ಬೇರೆ ದೇಹ ಬೇರೆ, ಇದು ಮಂತ್ರ. ನಾನಂದೆ, ಅದು ನಮ್ಮ ಪ್ರವಚನದ ಸಬ್ಜೆಕ್ಟ್ ಅಪ್ಪ, ಮಂತ್ರ ಅಲ್ಲ. ನಾವು ಪ್ರವಚನದಲ್ಲಿ ಸಬ್ಜೆಕ್ಟ್ ಆಗಿಟ್ಕೊಂಡು ಅದಕ್ಕೊಂದು 2 ವರ್ಷ 3 ವರ್ಷ ನಾವು ಹೇಳ್ತೀವಿ, ಅದು ಮಂತ್ರ ಅಲ್ಲಲ್ಲ. ಅದು ಮಂತ್ರ ಅಂತ ಕೊಟ್ಟಿದ್ದು, ಇದು ಜಪ ಎಷ್ಟು ಮಾಡಬೇಕು ಅಂದರೆ ನಿನಗೆ ಈ ಶರೀರ ಬೇರೆ ಅನ್ನೋದು ಕನ್ಫರ್ಮ್ ಆಗಿ ನಿನ್ನ ತಲೆಯಲ್ಲಿ ಬರಬೇಕು. ನಿದ್ದೆಯಲ್ಲಿ ಎಬ್ಬಿಸಿದ್ರು ಇದು ನಾನು ಬೇರೆನೆ ಅಂತ ಬರಬೇಕು, ಆ ಥರ ಆಗಬೇಕು ಅಂತ ಪ್ರಾಕ್ಟೀಸ್ ಮಾಡಿಸಿದ್ರು. ಅಷ್ಟರೊಳಗೆ ನನಗೆ ಬೇರೆ ತೊಂದರೆ ಬಂದು ಬಿಟ್ಟೆ ನಾನು. ಆಶ್ಚರ್ಯ ಆಯಿತು. ನಮ್ಮಲ್ಲೇ
ವಾಯ್ಕರ್ ಕೃಷ್ಣಾಚಾರ್ಯ ಅಂತ ಬೆಂಗಳೂರಲ್ಲೇ ಇದ್ರು ಮಹಾನುಭಾವರು. ಅವ್ರ ಹತ್ರ ಯಾರೋ ಉಪದೇಶಕ್ಕೆ ಬರ್ತೀನಿ ಅಂದರು. ಅವ್ರು ಹೇಳಿದರು ಬಾ ನಾಳೆ, ಅದಕ್ಕೆ ತಿಥಿವಾರ ಬೇಡವಾ, ನೀ ಬಂದರೆ ಸಾಕು. ಏನೇನು ತರಬೇಕು, ತಮಗೆ ತಾಲಿ ನಿಮ್ಮ ದಕ್ಷಿಣೆ ಏನು ತರಬೇಕು, ನೀ ಬಂದರೆ ಸಾಕು ಮಾರಾಯ ಹೋಗು. ಅವರಿಗೆ ಆಶ್ಚರ್ಯ ಆಗಿದೆ, ಇದೇನು ಮಂತ್ರ ಅಂದರೆ ಆರೋಗ್ಯ ಕೊಡಲಿಕ್ಕೆಲ್ಲ ಮಾಡಲಿಕ್ಕೆಲ್ಲ ಬೇಕಲ್ಲ, ಇವ್ರು ಏನೋ ಮಾಡ್ತಾರೆ ಅಂತ ಬಂದ. ಮಾರನೇ ದಿನ ಬಂದು ಕೂಡಲೇ ಇದೇ ಮಂತ್ರ ಕೊಟ್ಟಿದ್ದು, ನಾನು ಬೇರೆ ದೇಹ ಬೇರೆ, ಜಪ ಮಾಡು. ಇದೇನು ಮಂತ್ರ, ಇದು ಪ್ರವಚನ ಸಬ್ಜೆಕ್ಟು ಅಂದರೆ ನಾವು ಪ್ರವಚನಕ್ಕಿಟ್ಟೆ ಹೀಗಾಗಿದ್ದು, ಸದಾ ಜಪ ಮಾಡು, ಅದು ಸಿದ್ಧಿ ಆಗಬೇಕು, ಅದಾದ್ರೆ ಮಿಕ್ಕ ಮಂತ್ರ ಸಿದ್ಧಿ ಆಗುತ್ತೆ. ಈ ಥರ ನಮ್ಮ ಹಿಂದೆ ಇದ್ದು ಅಭ್ಯಾಸ ಮಾಡಿಸಿ ಹೀಗೆ ಮಾಡಿ ಅಂತ ಹೇಳುವವರು ನಮಗಿಲ್ಲ. ನಾವು ಮಾಡಿದ್ದೇ ಸಾಧನೆ, ನಾವು ಕೇಳಿದ್ದೇ ಮಂತ್ರ ಅಂತ ಹೋಗ್ಬಿಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಆ ಮೈ ಮೇಲೆ ಏನು ಅಭಿಮಾನವಿದೆ ಅದು ಕಳ್ಕೋಬೇಕು, ಸುತ್ತಿದ್ದವರ ಮೇಲೆ ಅಭಿಮಾನ ಕಳ್ಕೋಬೇಕು. ಆ ಕಳ್ಕೊಂಡರೇನೇ ನಮಗೆ ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಯ್ಯ ದೇವರ ಮಾಯಾ ಅಂದರೆ ಏನು, ಅದನ್ನು ಹೇಗೆ ದಾಟಬೇಕು ಅಂತ ಇನ್ನೊಬ್ಬರನ್ನ ಪ್ರಬುದ್ಧ ಅನ್ನುವವರನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ, ಅಯ್ಯ ಎಲ್ಲರೂ ಕರ್ಮಗಳನ್ನು ಮಾಡ್ತಾರೆ, ಹೇಳ್ತಾರೆ ಕರ್ಮಾಣಿ ಆರಭಮಾಣಾನಾಂ ದುಃಖ ಹತ್ಯೈ ಸುಖಾಯಚ. ಎಲ್ಲರೂ ದುಃಖ ಹೋಗಬೇಕು, ಸುಖ ಬರಬೇಕು ಅಂತ ಕರ್ಮಗಳನ್ನು ಮಾಡ್ತಾರೆ. ಪಶ್ಯೇತ ಪಾಕ ವಿಪರ್ಯಾಸಂ, ಅವರಿಗೆ ನೋಡಿದರೆ ಸುಖ ಬರೋದೇ ಇಲ್ಲ, ದುಃಖವೇ ಬರ್ತಾ ಇರುತ್ತೆ. ಯಾಕಾಗೆ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಇವರು ಸದಾ ಕಾಲದಲ್ಲಿ ದೇವರ ಕಡೆ ಮುಖ ಮಾಡದೆ ಯಾವ ಪದಾರ್ಥಗಳು ವ್ಯಕ್ತಿಗಳು ಎರಡೇ ತಾನೇ, ಜಡ ಜೀವ ಎರಡನ್ನ ನಂಬಿಕೊಂಡಿರ್ತಾರೆ, ಅವೇ ಸುಖ ಕೊಡುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಅವು ನೋಡಿದ್ರೆ ಸಿಗಲ್ಲ, ಸಿಕ್ಕರು ಇರಲ್ಲ, ಓಡೋಗ್ತಾ ಇರುತ್ತೆ. ಸದಾ ಇವರು ದುಃಖಕ್ಕೆ ಒಳಗಾಗಿರ್ತಾರೆ. ಅದರಿಂದ ದೇವರಲ್ಲಿ ನಾವು ಮನಸ್ಸಿಟ್ಟರೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ತಾನು ತಂದು ಕೊಡ್ತಾನೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ನಿತ್ಯಾರ್ಥಿದೇನ ವಿತ್ತೇನ ದುರ್ಲಭೇನ ಆತ್ಮಮೃತ್ಯುನ ಗೃಹಪತ್ಯಾಪ್ತ ಪಶುಭಿ ಕಾಪ್ರೇತಿ ಸಾಧಿತೈಶ್ಚರೈ ಅಂತ. ದುಡ್ಡು ಬರುತ್ತೆ, ಯಾವಾಗೂ ಅದು ದುಃಖವೇ ಕೊಡುತ್ತೆ ಅಂದರು. ಅಲ್ಲ, ದುಡ್ಡಿದ್ರೆ ಚೆನ್ನಾಗಿ ಸುಖ ಸಿಗ್ತಾ ಇದೆಯಲ್ಲ ಅಂದರು. ಅದಕ್ಕೆ ಒಬ್ಬನಿಗೆ ಮೊದಲೇನೋ ಒಂದು 500 ಬರ್ತಾ ಇತ್ತು ಸ್ಯಾಲ್ರಿ. ಅವಾಗ ಕೇಳಿದ್ರು, ಹೇಗಿದ್ದೀಯಾ? ಹ್ಯಾಂಡ್ ಟು ಮೌತ್. ಆದಮೇಲೆ ಪ್ರಮೋಷನ್ ಬಂತು, 5,000 ಬಂತು 500ಇಂದ. ಆಮೇಲೆ ಕೇಳಿದ್ರು, ನೀವು ತುಂಬ ಚೆನ್ನಾಗಿರ್ಬೇಕಲ್ಲ. ಇಲ್ಲ, ಈಗಲೂ ಹ್ಯಾಂಡ್ ಟು ಮೌತ್. ಅದು ಯಾಕೋ ಹ್ಯಾಂಡ್ ಟು ಮೌತ್ ಅಂದ. ಇಲ್ಲ, ನನ್ನ ಫೆಸಿಲಿಟೀಸ್ ಜಾಸ್ತಿ ಆಗಿವೆ. ಕೊನೆಗೆ ಅವನು 50,000 ಬಂತು, 1,00,000 ಬಂತು, ಬಂದರೂ ಕೂಡ ಹ್ಯಾಂಡ್ ಟು ಮೌತನೇ ಹೇಳ್ತಾನೆ. ಯಾಕೆ ಅಂದರೆ ಅವನ ಸ್ಥಿತಿ ಏರ್ತಾ ಬರ್ತಾ ಇದೆ. ಮೊದಲು ಗೋಣಿ ಚೀಲದಲ್ಲೇ ಮೇಲೆ ಮಲ್ಕೊಳ್ತಾ ಇದ್ದ, ಇವಾಗ ಒಳ್ಳೆ AC ರೂಮ್ ಇಲ್ದಾಗಿದ್ರೆ ಅವ್ನು ನಿದ್ದೆ ಬರ್ತಾ ಇಲ್ಲ ಅಂತ. ಕೊನೆಗೆ ಏನಾಯಿತು, ದುಡ್ಡಿಂದ ದುಃಖ ಜಾಸ್ತಿ ಆಗ್ತಾ ಇದೆ ಅಷ್ಟೇ ಹೊರತು ಸುಖ ಬರ್ತಾ ಇಲ್ಲ ಅಂತ. ಆ ರೀತಿಯಾಗಿ ದುಡ್ಡು, ಇನ್ನೊಂದು ನೋಡಿ, ದುಡ್ಡು ಒಂದು ಹಂತಕ್ಕೆ ಮೀರಿ ಬೆಳೆಯೋದು ಶುರುವಾದರೆ, ಅಲ್ಲ, ದುಡ್ಡು ಸ್ವಲ್ಪ ಲಿಮಿಟಲ್ಲೇ ಇರಬೇಕು. ಲಿಮಿಟ್ ಜಾಸ್ತಿ ಆಯಿತಾ ಎಲ್ಲಿ ಬಚ್ಚಿಡಬೇಕೋ ಗೊತ್ತಾಗಲ್ಲ. ಅದ್ಯಾವುದ ನೋಟು ಚೇಂಜ್ ಮಾಡಿದ್ರಲ್ಲ, ಡಿಮಾನಿಟೈಸೇಷನ್, ಮೂಟೆಗಟ್ಟಲೆ ದುಡ್ಡು ನದಿಯಲ್ಲಿ ಹಾಕಿದ್ದಾರೆ. ನದಿಯಲ್ಲಿ ನೋಟುಗಳು ತೇಲಿ ಹೋಗ್ತಾ ಇವೆ, ಗಟ್ಟರಲ್ಲಿ ಹಾಕಿದ್ದಾರೆಲ್ಲ. ಯಾಕೆ? ಆ ದುಡ್ಡನ್ನು ಎಲ್ಲಿ ಬಚ್ಚಿಡಬೇಕು? ಗೌರ್ಮೆಂಟ್ ಕೊಡಲಿಕ್ಕೆ ಇಷ್ಟ ಇಲ್ಲ, ಟ್ಯಾಕ್ಸ್ ಕಟ್ಟಲಿಕ್ಕೆ. ಅದೆಲ್ಲ ಸೇವ್ ಮಾಡಿಕೊಂಡಿದ್ದು, ಎಲ್ಲ ನೋಟುಗಳು ಇಟ್ಕೊಂಡಿದ್ದು. ಕೆಲವರು ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ರು, ಎಲ್ಲಿ ಸಿಕ್ಕಾಕೊಡ್ತೀವೋ ಅಂತ. ಹೌದು ತಾನೆ? ಅದಕ್ಕೆ ದುಡ್ಡು ಜಾಸ್ತಿ ಆಯಿತಾ ದುಃಖ, ತುಂಬ ಕಡಿಮೆ ಇರ್ತಾ ದುಃಖ, ಯಾವಾಗಲೂ ದುಃಖ. ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕಾಂದು. ಆದರೆ ಎಷ್ಟು ಲಿಮಿಟೆಡ್ ಇರಬೇಕು ಅಷ್ಟಿರಬೇಕು.
ಸಾಧನೆಗೆ ಬಳಸ್ತೀವಿ ಅಂದರೆ ಅವಾಗ ನಮಗೆ ತೊಂದರೆ ಕೊಡಲ್ಲ. ಇನ್ನು ಮಿಕ್ಕದ್ದೆಲ್ಲವೂ ಕೂಡ ಎಲ್ಲವೂ ನಮ್ಮನ್ನ ಬಿಟ್ಟು ಹೋಗೋದು. ಆದ್ದರಿಂದ ಅದು ಯಾವಾಗೂ ಪರ್ಮನೆಂಟ್ ಆಗಿರಬೇಕು ಅಂತ ನಾವಲ್ಲ ಮೇಲೆ ಅಭಿಮಾನ ಬೆಳೆಸಿಕೋಬಾರದು. ಹಾಗಾದ್ರೆ ಏನು ಮಾಡಬೇಕು ಅಂದರೆ ತಸ್ಮಾತ್ ಗುರುಂ ಪ್ರಪದ್ಯೇತ. ಈ ಮಾಯೆಯನ್ನು ಬಿಡಿಸಿಕೊಂಡು ಹೋಗಬೇಕಾದ್ರೆ ಗುರುಗಳ ಪಾದಕ್ಕೆ ಬಿಡಬೇಕು. ಅವರಿಂದ ವಿಶೇಷವಾಗಿರತಕ್ಕಂಥ ಭಾಗವತ ಧರ್ಮಗಳನ್ನು ತಿಳ್ಕೋಬೇಕು ಅಂದರು. ಆ 30 ಧರ್ಮಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಸರ್ವತೋ ಮನಸೋ ಅಸಂಗಂ ಆದೌ ಸಂಗಂ ಚ ಸಾಧುಷು ದಯಾಂ ಮೈತ್ರೀಂ ಪ್ರಶ್ರಯಂ ಚ ಭೂತೇಶ್ವದ್ಧ ಯಥೋಚಿತಂ ಅಂತ ವಿಶೇಷವಾಗಿರತಕ್ಕಂಥ 30 ಧರ್ಮಗಳಿವೆ. ಈ ಧರ್ಮಗಳನ್ನು ಯಾರು ಅನುಷ್ಠಾನ ಮಾಡುತ್ತಾ ಬರ್ತಾರೆ ಅವರಿಗೆ ಈ ಮಾಯೆ ಏನೂ ಮಾಡಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ನಂತರ ವಿಪ್ಪಲಾಯನ ಹೇಳುತ್ತಾ ಇದ್ದಾರೆ. ರಾಜ ಕೇಳುತ್ತಾನೆ, ಭಗವಂತನ ಸನ್ನಿಧಾನ, ಆತನ ಮಹತ್ವವನ್ನು ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅಯ್ಯ, ದೇವರ ಕುರಿತು ಏನು ಹೇಳಿ? ದೇವರು ಅಂದರೆ ಎಲ್ಲೋ ಇದ್ದಾನೆ, ಅವನಿಗೊಂದು ನಮಸ್ಕಾರ ಅಂತ ಮಾಡಬೇಡ. ನೀನು ಇರೋದೇ 3 ಅವಸ್ಥೆಗಳಲ್ಲಿ. ಒಂದ ಸುಷುಪ್ತಿ ಅವಸ್ಥೆಯಲ್ಲಿರಬೇಕು, ಒಂದ ಸ್ವಪ್ನಾವಸ್ಥೆಯಲ್ಲಿರಬೇಕು, ಒಂದ ಜಾಗೃತ ಅವಸ್ಥೆ. ಆ 3 ಅವಸ್ಥೆಯಲ್ಲಿ ನಿನ್ನ ಇಟ್ಟಿರೋದೇ ದೇವರು, ನಿನ್ನ ಜೊತೆಗೇ ಇರ್ತಾನೆ. ಒಂದು ಕ್ಷಣ ಅವನು ಇವನನ್ನು ಸ್ವಪ್ನಕ್ಕೆ ಕರ್ಕೊಂಡು ಹೋಗೋಣ ಅಂದರೆ ಇಮ್ಮಿಡಿಯಾಗಿ ಟ್ರಿಪ್ ಮಾಡಿಬಿಡ್ತಾನೆ. ಸಾಮಾನ್ಯ ನೋಡಿ, ಹೌದಲು, ಪ್ರವಚನದಲ್ಲೇ ಕೂತಿರ್ತಾರೆ, ಎಚ್ಚರದಲ್ಲೇ ಇರ್ತಾರೆ. ದೇವರು ಒಂದು ಕ್ಷಣ ಅವರನ್ನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಜೊಂಬು ಬರ್ತಾ ಅಲ್ಲ. ಅವರು ಮಲ್ಕೊಂಡ್ರು ಒಂದು ಜೊಂಬು ಬಂತು ಅಂತಲ್ಲ, ಹೇಳೋರು ನಮ್ಗೆ ಬರಲ್ಲ, ಕೇಳೋರು ಬರುತ್ತದೆ ನ್ಯಾಚುರಲ್. ಆದರೆ ಆ ಸ್ವಾಮಿ ಕ್ಷಣದಲ್ಲಿ ಸ್ವಪ್ನ ಕೊಡ್ತಾನೆ, ಕ್ಷಣದಲ್ಲಿ ಎಚ್ಚರ ಕೊಡ್ತಾನೆ, ಕ್ಷಣದಲ್ಲಿ ಅವನ ಕಂಟ್ರೋಲಲ್ಲೇ ನಾವಿದ್ದೀವಿ ಅನ್ನೋದು ನಮ್ಗೆ ನೆನಪಿಲ್ಲ. ನಾನಿದ್ದೆ ಹೋದೆ, ನಂಗೆ ಸ್ವಪ್ನ ಬಿತ್ತು, ನಾನು ಹೀಗಾಯಿತು ಅಂತೀವಿ. ಕ್ಷಣಕ್ಕೂ ನಿನ್ನ ಅಧೀನದಲ್ಲಿದ್ದೇನೆ ಹರಿಯೇ, ನೀನು ಹೇಗಿಟ್ರೆ ಹಾಗಿರ್ತೇನೆ ಅಂತ ಯಾರಿಗೆ ಬರುತ್ತೋ ಅವರಿಗೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಕೊನೆಗೆ ಆವಿರ್ಹೋತ್ರ ಅಂತ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಅಯ್ಯ, ಕರ್ಮದ ಪರಿಚಯ ಮಾಡಿ ನಮಗೆ ಅಂತ ಕೇಳ್ತಾನೆ ರಾಜ. ಕರ್ಮ ಅಂದರೆ ಕರ್ಮ, ಅಕರ್ಮ, ವಿಕರ್ಮ ಅಂತ 3 ಇದೆ. ಅದರಲ್ಲಿ ವೇದ ನಮಗಾಗಿ ಹೇಳಿದ್ದು, ನಮ್ಮ ಉದ್ಧಾರಕ್ಕಾಗಿ ಹೇಳಿದ್ದು ಕರ್ಮ. ಅದನ್ನು ಮಾಡದೇ ಇರೋದು ಅಕರ್ಮ. ಮಾಡಬಾರದ್ದು ಮಾಡಿದರೆ ವಿಕರ್ಮ. ಕನ್ಫ್ಯೂಷನ್ ಆಗ್ತದೆ, ಅಕರ್ಮ ವಿಕರ್ಮ ಏನು ಕರ್ಮ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಮಾಡಬೇಕಾಗಿದ್ದು ಬಿಟ್ಟರೆ ಅಕರ್ಮ. ಸಂಧ್ಯಾವಂದನೆ ಮಾಡಬೇಕು, ಬಿಟ್ಟದ್ದಾಯಿತು, ಅಕರ್ಮ. ಸನ್ಯಾಸಿಗಳೇನು ಮಾಡ್ತಾ ಇದ್ರು, ಅಂಥ ಪರಿಮಡಿ ಮಾಡಿ ಅದೇ ಧರ್ಮ ಮಾಡುವುದು ವಿಕರ್ಮ. ಯಾಕೆ? ವಿಪರೀತ ಕರ್ಮ. ನಮಗೆ ಯಾವುದು ಯೋಗ್ಯವಲ್ಲೋ ಅದನ್ನು ಮಾಡೋದು ವಿಕರ್ಮ. ಆ ರೀತಿಯಲ್ಲಿ ಕರ್ಮ, ಅಕರ್ಮ, ವಿಕರ್ಮಗಳು ತಿಳ್ಕೊಂಡು ಆ ಭಗವಂತನನ್ನು ವಿಶೇಷವಾಗಿ ಚಿಂತನೆ ಮಾಡಬೇಕು. ಕೊನೆಗೆ ಹೇಳ್ತಾ ಇದ್ದಾರೆ, ಅರ್ಚಾಯ. ದೇವರನ್ನ ಮನಸ್ಸಲ್ಲಿ ಪೂಜೆ ಮಾಡಿದ್ರೆ ಆಯ್ತಲ್ಲ, ಹೊರಗೆ ಪೂಜೆ ಯಾಕೆ? ಅದಕ್ಕೆ ಹೇಳ್ತಾರೆ, ಹೊರಗೆ ಪೂಜಾ ಮಾಡಲೇಬೇಕು. ವೇದೋಕ್ತಮೇವ ಕುರ್ವಾಣ. ವೇದೋಕ್ತ ಕರ್ಮಾನುಷ್ಠಾನ ಮಾಡಲೇಬೇಕು. ಹೇಳ್ತಾರೆ, ದೇವರನ್ನ ಕಂಡವರಿಗೂ ವೇದೋಕ್ತ ಕರ್ಮಾನುಷ್ಠಾನ ಬೇಕು. ದೇವರ ಪೂಜೆ ಯಾರು ಬಿಟ್ರು? ಮಧ್ವಾಚಾರ್ಯ ಬಿಟ್ರ? ಇಷ್ಟು ಮಠಗಳನ್ನ ಆಶ್ಚರ್ಯ ಆಗುತ್ತೆ ಒಂದೊಂದ್ಸಲ. ಇಷ್ಟು ಮಠಗಳಲ್ಲಿ ಮಧ್ವಾಚಾರ್ಯ ಕರಾಚಿತ ಪ್ರತಿಮೆಗಳೆಲ್ಲ ಇರಬೇಕಾದ್ರೆ ಒಬ್ಬರೇ ಮಧ್ವಾಚಾರ್ಯರು ಎಷ್ಟು ಪ್ರತಿಮೆಗಳು ಇಟ್ಕೊಂಡು ಪೂಜಾ ಮಾಡಿರಬೇಕು ಅಂತ. ರಾಶಿ ಪ್ರತಿಮೆಗಳು ಇಟ್ಕೊಂಡು ಪೂಜಾ ಮಾಡಿರಬೇಕು. ಅದಕ್ಕಂದ್ರು ಹೃದಯದಲ್ಲೇ ದೇವರನ್ನು ನೋಡೋರಿಗೆ ಪ್ರತಿಮೆಗಳೇ ಯಾಕೆ? ಮಿಕ್ಕವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಮಾಡಿದ್ರು, ಪೂಜಾ ಮಾಡಿ ಎಲ್ಲರಿಗೆ ಕೊಟ್ಟು ಹೋಗಿಬಿಟ್ರು. ಆದ್ದರಿಂದ 2 ದೇವರನ್ನ ಕಾಣೋ ಪರ್ಯಂತ ನಮಗಾಗಿ ಸಾಧನೆ ಮಾಡಬೇಕು ವೇದೋಕ್ತ ಕರ್ಮಾನುಷ್ಠಾನ. ದೇವರನ್ನ ಕಂಡ ಮೇಲೆ ದೇವರ ಪ್ರೀತಿಗಾಗಿ ಮಾಡಬೇಕು, ಇನ್ನೊಬ್ಬರಿಗೆ ಮಾರ್ಗದರ್ಶನಕ್ಕಾಗಿ ನಾವು ಮಾಡಬೇಕು. ಯದ್ಯದಾತರತಿ ಶ್ರೇಷ್ಠ ಅಂತ ಆ ರೀತಿ ಮಾಡಬೇಕು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ
ದ್ರುಮಿಲ, ಚಮಸ, ಕರಭಾಜನ ಮೂವರು ಉಳಿದ್ರು. ಅದರಲ್ಲಿ ಹೇಳ್ತಾ ಇದ್ದಾರೆ, ಅಯ್ಯ ವಿಶೇಷವಾಗಿರತಕ್ಕಂಥ ಭಗವಂತ ಏನೇನು ಮಾಡುತ್ತಾನೆ ತಾನು ಅಂತ ಹೇಳ್ತಾ ಇದ್ದಾರೆ. ಭಗವಂತ ಅನೇಕ ಅವತಾರಗಳನ್ನು ಧಾರಣೆ ಮಾಡಿಕೊಂಡು ಬಂದು ದೇವತೆಗಳಿಗಾಗಿ ಆ ರೂಪಗಳಿಂದ ದೈತ್ಯರ ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದ. ಆ ರೂಪಗಳ ಚಿಂತನೆ ನೀವು ಮಾಡಲೇಬೇಕು ಅಂತಾರೆ. ನೋಡಿ, ನಾವು ಪ್ರಾಯಶಃ 10 ಅವತಾರಗಳನ್ನು ಪೂರ್ಣ ನೆನೀತೀವ ನಿತ್ಯ. ಕೇಶವಾಯ ನಮಃ ಅಂತೀವಿ ಅಷ್ಟೇ ಹೊರತು ಬಾಯಿಂದ ಹೇಳ್ತೀವಿ, ನೆನೆಯಲ್ಲ ದೇವರನ್ನು. ಇನ್ನು 10 ಅವತಾರಗಳದ್ದು ನಿತ್ಯ ನೆನೀತೀವ, ನೆನೆಯಲ್ಲ. ಹೇಳಿದರೆ ಹೇಳಬಹುದು, ಹೌದು ತಾನೇ? ಮತ್ಸ್ಯಾನಃ, ಕೂರ್ಮಾನಃ, ವರಾಹನಃ ಅಂತ ಹೇಳ್ತೀವಿ, ಆ ರೂಪ ನೆನೆಯಲ್ಲ. ಹೇಳ್ತಾರೆ ಇದೇ ನೆನೆಯಲ್ಲ ಅಂದರೆ ಇನ್ನು ಹಂಸ, ವೇದವ್ಯಾಸ, ಇವೆಲ್ಲ ರೂಪಗಳೆಲ್ಲ, ಮಹಿದಾಸ, ಋಷಭ, ಇವೆಲ್ಲ ಎಲ್ಲಿ ನೆನೀತೀರಪ್ಪ? ನೆನೆಯಬೇಕು ನೀವು ಅಂತ ವಿಶೇಷವಾಗಿರತಕ್ಕಂಥ ದೇವರ ಅವತಾರಗಳ ಪರಿಚಯ ಮಾಡುತ್ತಾ, ದೇವರ ಅವತಾರಗಳನ್ನು ಯಾರು ಪ್ರಯತ್ನಪೂರ್ವಕವಾಗಿ ಸ್ಮರಣೆ ಮಾಡುತ್ತಾ ಬರ್ತಾರೆ ಅವರ ಎಲ್ಲ ಪಾಪಗಳು ಧ್ವಂಸ ಆಗುತ್ತೆ ಅಂತ ಹೇಳ್ತಾರೆ. ನಂತರ ವಿಶೇಷವಾಗಿರತಕ್ಕಂಥ ಯಾರಾದರೆ ಭಗವಂತಂ ಹರಿಂ ಪ್ರಾಯೋ ನ ಭಜಂತಿ ಆತ್ಮವಿತ್ತಮಾಹ ಹೇಳ್ತಾ ಇದ್ದಾರೆ. ಯಾರಾದರೆ ದೇವರನ್ನ ಭಜನೆ ಮಾಡಲ್ಲವೋ ಅವರಿಗೇನು ಗತಿ ಹೇಳ್ತಾರೆ. ಅವರೆಲ್ಲ ವಿಶೇಷವಾಗಿ ಭಗವಂತನ ವಿರೋಧಿಗಳಾಗಿರುತ್ತಾರೆ. ಇವರೆಲ್ಲ ಪ್ರಾಯಶಃ ಯಾರು ಅಂದರೆ ಸ್ವರೂಪತಃ ದುಷ್ಟರೇ ಆಗಿರುತ್ತಾರೆ. ಸಜ್ಜನರಾದವರು ಕರ್ಮಾನುಸಾರ ದೇವರ ದ್ವೇಷಾದಿಗಳು ಮಾಡಿದರೂ ಪುನಃ ಸರಿ ಹೋಗ್ತಾರೆ. ಸ್ವರೂಪತಃ ದುಷ್ಟರಿಗೆ ಇದಿಲ್ಲ, ಅವರನ್ನು ಅಂಧಂತಮಸ್ಸಿಗೆ ಕಳಿಸಿಬಿಡುತ್ತಾರೆ. ವೇದ ಹೇಳಿದ್ದನ್ನ ಮಾಡೋದೇ ಇಲ್ಲ, ವಿರುದ್ಧವಾದ್ದನ್ನೇ ಮಾಡ್ತಾ ಬರ್ತಾ ಇರ್ತಾರೆ ಅಂತ ಅವರ ಪರಿಚಯಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇನ್ನು ಕರಭಾಜನನನ್ನು ಕೇಳ್ತಾ ಇದ್ದಾರೆ ಅವರು. ಯಾವ ಕಾಲದಲ್ಲಿ ಭಗವಂತ ಯಾವ ರೂಪ ಯಾವ ಹೆಸರಿಂದ ದೇವರನ್ನ ವಿಶೇಷವಾಗಿ ಚಿಂತನೆ ಮಾಡಬೇಕು ಅಂದಾಗ 4 ಯುಗಗಳಯ್ಯ, ಕೃತ, ತ್ರೇತ, ದ್ವಾಪರ, ಕಲಿಯುಗ ಅಂತ. ಅಲ್ಲಿ ಒಂದೊಂದು ಯುಗದಲ್ಲಿ ಯಾವ ಯಾವ ಭಗವದ್ ರೂಪ ಅಂತ ಹೇಳುತ್ತಾ, ಕಲಿಯುಗದಲ್ಲಿ ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಃ ಸಂಕೀರ್ತನ ಪ್ರಾಯೈಃ ಯಜಂತಿ ಸುಮೇಧಸಃ ಅಂತ. ಈ ಕಲಿಯುಗದಲ್ಲಿ ಕೃಷ್ಣವರ್ಣನಾದ ಕೃಷ್ಣನು ಅಂದರೆ ನೀಲಿ ಬಣ್ಣದಲ್ಲಿರುವಂಥ ಆ ಕೃಷ್ಣನನ್ನು ಈ ಯುಗದಲ್ಲಿ ಪೂಜಾ ಮಾಡಬೇಕು. ನೋಡಿ, ನೀವು ನರಸಿಂಹದೇವರು ಪೂಜಾ ಮಾಡಿದರೂ ಕೊನೆಗೆ ಬಿಡೋದು ಕೃಷ್ಣ. ರಾಮದೇವರು ಪೂಜಾ ಮಾಡಿದರು ಕೃಷ್ಣ. ದ್ವೈತಿಗಳು ಪೂಜಾ ಮಾಡಿದರು, ಅದ್ವೈತಿಗಳು ಪೂಜಾ ಮಾಡಿದರು. ನೋಡಿ, ಈಗ ಆಲ್ಟರ್ ಆಗಿದೆ. ಹಳೆಯವರು ಯಾರಿದ್ದೀರಲ್ಲ ಅವರೆಲ್ಲರೂ ಶ್ರೀಕೃಷ್ಣಾರ್ಪಣಮಸ್ತು ಅಂತಲೇ ಹೇಳೋದು. ಇವಾಗ ಶಾಠ್ಯದಿಂದ ಅವರೆಲ್ಲ ಚೇಂಜ್ ಮಾಡ್ಕೊಂಡಿದ್ದು, ಪರಮೇಶ್ವರ ಅರ್ಪಣಮಸ್ತು ಅಂತ ಇವರೆಲ್ಲ ಚೇಂಜ್ ಆಗಿದ್ದಾರೆ. ಇದು ಯಾವಾಗ ಹಿಂದಿನ ಸತ್ಯಧ್ಯಾನರು ಕೋರ್ಟಲ್ಲಿ ಹೇಳಿದ್ದು, ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನೀವೆಲ್ಲ ಕೃಷ್ಣಾರ್ಪಣಮಸ್ತು ಅಂತ ಯಾಕಂತೀರಿ, ನಮ್ಮ ಸಂಪ್ರದಾಯ ಅಂತ ಹೇಳ್ತಾನಾತ. ಆದ್ದರಿಂದ ಯಾಕೆ ಹೀಗೆ ಅಂತ ಹೇಳ್ತಾರೆ, ಕಲಿಯುಗದಲ್ಲಿ ಹಿಂದಿನ ಯುಗದ ದೇವರ ಪೂಜಾ ಯಾರು? ಕೃಷ್ಣ. ದ್ವಾಪರ ಯುಗದಲ್ಲಿ ರಾಮ ಅರ್ಪಣಮಸ್ತು. ಆ ಥರ ಆಗ್ತಾ ಇದೆ ಅಂತ ಭಗವಂತನನ್ನ ವಿಶೇಷವಾಗಿ ಹೇಳ್ತಾ ಒಂದು ಮಾತನ್ನು ನಮಗೆ ಹೇಳ್ತಾರೆ. ಸಜ್ಜನರು ಎಲ್ಲೆಲ್ಲಿರ್ತಾರೆ ಪ್ರಾಯಶಃ ಅಂತ ಹೇಳುವ ಕಾಲಕ್ಕೆ ಹೇಳ್ತಾರೆ, ತಾಮ್ರಪರ್ಣಿ ನದಿ ಎಲ್ಲಿ ಇರುತ್ತೋ ಅಲ್ಲಿ ಸಜ್ಜನರು ಜಾಸ್ತಿ ವಾಸ ಮಾಡ್ತಾರೆ. ಗಂಗಾ, ಆದ ಮೇಲೆ ತಾಮ್ರಪರ್ಣಿ, ನಂತರ ಕೃತಮಾಲಾ, ಪಯಸ್ವಿನಿ ಅಂತ ಹೇಳ್ತಾ ಕಾವೇರಿ ಮಹಾಪುಣ್ಯ ಅಂತಾರೆ. ಕಾವೇರಿ ನದಿ ಎಲ್ಲಿ ಹರಿತಾ ಇರ್ತಾಳೆ ಆ ತೀರದಲ್ಲಿ ಆ ನೀರು ಕುಡಿಯೋರು ಪ್ರಾಯಶಃ ಭಗವದ್ಭಕ್ತರಾಗಿರ್ತಾರೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏ ಪಿಬಂತಿ ಜಲಂ ತಾಸಾಂ ಮನುಜಾಃ ಮನುಜೇಶ್ವರ ಪ್ರಾಯಃ ಭಕ್ತಾಃ ಭವಿಷ್ಯಂತಿ ವಾಸುದೇವೇ ಅಮಲಾಶಯಾಃ. ದೇವ, ಋಷಿ, ಪಿತೃ, ಭೂತ
ಆತ್ತ ನೃಣಾಂ ಪೂಜಾಕರಾಹ ನೃಪ. ಅವರು ಪ್ರಾಯಶಃ ಭಗವದ್ಭಕ್ತರಾಗ್ತಾರೆ. ಸುತ್ತು ಅಂದರೆ ದೇವತೆಗಳು, ಋಷಿಗಳು, ಪಿತೃಗಳು, ಮನುಷ್ಯರು ಎಲ್ಲರಲ್ಲಿ ಭಗವಂತನ ಪೂಜಾ ಮಾಡತಕ್ಕಂಥವರಾಗ್ತಾರೆ. ಕಾವೇರಿ ಜಲವನ್ನು ಯಾರು ಪಾನ ಮಾಡಿದರೆ ಅವರು ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಅಂದರೆ ಕಾವೇರಿ ಜಲ ಟ್ಯಾಪಲ್ಲಿ ಬರ್ತಾ ಇದೆ, ಆದರೂ ಕಾವೇರಿ ಹೌದೋ ಇಲ್ಲೋ ಗೊತ್ತಿಲ್ಲ ಅಲ್ವಾ. ಮ್ಯಾಕ್ಸಿಮಮ್ ಎಲ್ಲೋ ಬೋರ್ ನೀರು, ಅದು ಇದು ರೀಸೈಕಲ್ಡು ಎಲ್ಲ ಸೇರ್ತಾ ಇರುತ್ತೆ. ನಾವು ಕಾವೇರಿ ಜಲ ಶುದ್ಧವಾಗಬೇಕಾದ್ರೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕು. ಅಲ್ಲಿ ನದಿ ಹತ್ತಿರ ನಾವೊಂದು ಮನೆ ತಗೊಂಡು ಅಲ್ಲೇ ವಾಸ ಮಾಡಿಕೊಂಡಿದ್ರೆ ನಿತ್ಯ ಸ್ನಾನ, ನಿತ್ಯ ಆ ಜಲದ ಪಾನ ನಮಗೆ ಸಿಗಲಿಕ್ಕೆ ಸಾಧ್ಯ. ಅಷ್ಟೇ ಹೊರತು ಇಲ್ಲಿ ಸರಿ ಅವರು ಕಾವೇರಿ ಬಿಡ್ತಾ ಇದ್ದೀವಿ ಅನ್ನೋದಕ್ಕೆ ಕಾವೇರಿ ಜಲ ಅಂತ ಕೊಡ್ಲಿಕ್ಕೆ ಆಗತ್ತೆ. ಇನ್ನು ಇಷ್ಟು ವಿಶೇಷವಾಗಿ ಹೇಳಿ ಅವರು ವಿಶೇಷವಾಗಿ ಹೊರಟು ಹೋಗ್ತಾ ಇದ್ದಾರೆ. ಅಪ್ಪ, ಭಾಗವತ್ ಧರ್ಮಗಳನ್ನು ಕುರಿತು ಹೇಳಿದ್ದೀವಿ, ಅನುಷ್ಠಾನ ಮಾಡಿ ಅಂತ ಹೇಳಿ ಹೊರಟು ಹೋದ ಮೇಲೆ ಆ ಕಥೆಯನ್ನು ಹೇಳಿದ ಯಾರು? ನಾರದರು. ವಸುದೇವನಿಗೆ ಹೇಳಿದರು. ವಸುದೇವ ಈ ಥರಪ್ಪ ಅಂತ ಹೇಳಿದಾಗ ವಸುದೇವನು ಕೂಡ ವಸುದೇವ ಅತಿ ವಿಸ್ಮಿತ, ಅಯ್ಯಪ್ಪ ಹೀಗಿರುತ್ತಾರ ಮಹಾತ್ಮರು ಅಂತ ಅವರು ವಿಶೇಷವಾಗಿ ಉಪದೇಶ ಕೊಟ್ಟು ರಾಜ ಇನ್ನು ಕಳಿಸಿಕೊಡ್ಬೇಕು ಅವರನ್ನು ಅಂದರೆ ಅಲ್ಲೇ ಅದೃಶ್ಯರಾಗ್ಬಿಟ್ರು. ಯಾರು? 9 ಜನ ಕಣ್ಣಿಗೆ ಕಾಣಿಸಲಿಲ್ಲ. ಆಶ್ಚರ್ಯಪಟ್ಟ ವಸುದೇವ, ಹೀಗೂ ಇರ್ತಾರ ಅಂತ. ನಾರದರು ಅಂಥವರೇ ಅಲ್ಲಿ ಎದುರಿ ಕೂತಿದ್ದಾರೆ, ಅವರೇ ಉಪದೇಶವನ್ನು ಕೊಟ್ಟಿದ್ದಾರೆ. ನಂತರ ವಿಶೇಷವಾಗಿ ರುದ್ರದೇವರು, ಬ್ರಹ್ಮದೇವರು ಎಲ್ಲರೂ ಬರ್ತಾ ಇದ್ದಾರೆ. ಸರಿಯಾದ ಟೈಮ್ ಅದು ಕರೆಕ್ಟ್ ಆಗಿದೆ. ದೇವತೆಗಳು ಎಲ್ಲ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ನೀವೆಲ್ಲ ಬರಬೇಕಿಲ್ಲ, ಬಂದರೆ ಹೊರತು ನಮಗೆ ಅನುಗ್ರಹ ಆಗಲ್ಲ ಅಂತ ಹೇಳಿದಾಗ ಕೃಷ್ಣ ವಿಶೇಷವಾಗಿರತಕ್ಕಂಥ ಯಾದವರನ್ನೆಲ್ಲ ಪ್ರಭಾಸ ಕ್ಷೇತ್ರಕ್ಕೆ ಕಳಿಸ್ತಾ ಇದ್ದಾನೆ. ತಾನು ಏಕಾಂತದಲ್ಲಿ ಕೂಡುತ್ತಾ ಇದ್ದಾನೆ. ಅವಾಗ ಉದ್ಧವ ಹತ್ತಿರ ಬರ್ತಾ ಹೇಳ್ತಾರೆ, ದೇವದೇವೇಶ ಯೋಗೇಶ ಪುಣ್ಯಶ್ರವಣ ಕೀರ್ತನ ಸಂಹೃತ್ಯ ಏತತ್ ಕುಲಂ ನೂನಂ ಲೋಕಂ ಸಂತ್ಯಕ್ಷತೆ ಭವಾನ್. ಉದ್ಧವ ಹೇಳ್ತಾ ಇದ್ದಾರೆ, ಹೇ ಕೃಷ್ಣ, ಒಬ್ಬನೇ ಕೂತಿದ್ದೀಯಾ ಅಂದರೆ ಈ ಕುಲವನ್ನ ನಾಶ ಮಾಡಿ ವಿಪ್ರ ಶಾಪದಿಂದ ನೀನು ಬೇಗ ಹೊರಡಬೇಕು ಅಂತಿದ್ದೀಯಲ್ವಾ? ಹೇಳ್ತಾರೆ, ಅಲ್ಲ ಬ್ರಾಹ್ಮಣ ಶಾಪ ಇದೆ, ನಾನೇನ್ ಮಾಡಲಿ ಅಂದ ದೇವರು. ಹೇಳ್ತಾರೆ, ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರ. ಹೇಳ್ತಾ ಇದ್ದಾರೆ, ಅಯ್ಯ ನೀನ ವಿಪ್ರಶಾಪವನ್ನು ತೆಗೆದು ಎಲ್ಲರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಮರ್ಥ ನೀನು. ಅದು ತೆಗೆದಿಲ್ಲ. ಯಾಕೆ? ನೀನೇ ಹೊರಡಬೇಕು ಅಂತಿದ್ದಾಗ ನಿನ್ನವರಿರಬಾರದಿಲ್ಲಿ ಅಂತ ಅವರನ್ನ ಕಳಿಸಿಕೊಡ್ತಾ ಇದೆಯಾ. ನಾಹಂ ತವಾಂಘ್ರಯುಗನಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮನ ಯಮಾಮಪಿ. ಹೇ ಕೃಷ್ಣ, ನಿನ್ನ ಪಾದ ಕಮಲವನ್ನ ಅರ್ಧ ಕ್ಷಣವೂ ಬಿಟ್ಟಿರಲಿಕ್ಕೆ ನನ್ನ ಮನಸ್ಸಿಲ್ಲಯ್ಯ. ಆದ್ದರಿಂದ ನನ್ನೂ ಕೂಡ ನಿನ್ನ ಧಾಮಕ್ಕೆ ಕರ್ಕೊಂಡು ಹೋಗು. ಹೇಳ್ತಾ ಇದ್ದ, ತವ ವಿಕ್ರೀಡಿತಂ ಕೃಷ್ಣ ನೃಣಾಂ ಪರಮ ಮಂಗಲಂ ಕರ್ಣಪೀಯೂಷಂ ಆಸಾದ್ಯ ತ್ಯಜಂತಿ ಅನ್ಯಸ್ಪೃಹಾಂ ಜನಃ. ಹೇಳ್ತಾರೆ, ಹೇ ಸ್ವಾಮಿ, ನೀನು ಆಟ ಆಡಿದ್ದು, ನೋಡಿದ್ದು, ಮಾಡಿದ್ದು ಕೇವಲ ಕೇಳಿ ಎಲ್ಲ ಜನರು ವೈರಾಗ್ಯದಿಂದ ಎಲ್ಲ ಬಿಡ್ತಾರ. ಅಂಥ ಮಹಿಮಾ ನಿನ್ನ ಚರ್ಯದಲ್ಲಿದೆ. ಇಲ್ಲಿ ಹೇಳ್ತಾರೆ, ನಿನ್ನ ಆಟ ಇತ್ಯಾದಿಗಳನ್ನು ಕೇಳಿದವರಿಗೆ ಅಷ್ಟು ವೈರಾಗ್ಯ ಬಂದರೆ ಶಯ್ಯ ಆಟನಾಸನ ಸ್ಥಾನ ಸ್ನಾನ ಕ್ರೀಡಾಶನಾದಿಷು ಕಥಂ ತ್ವಾಂ ಪ್ರಿಯಮಾತ್ಮಾನಂ ವಯಂ ಭಕ್ತಾಸ್ತಜೇಮಹಿ. ಉದ್ಧವ ಹೇಗಿದ್ದ ಅಂದರೆ, ಮಲಗಿದರೆ ಕೃಷ್ಣ ಉದ್ಧವನ ಜೊತೆಗೆ ಮಲಗಬೇಕಂತ, ಅಷ್ಟು ಸ್ನೇಹಿತ. ಆದ್ಮೇಲೆ ತಿರುಗಾಡಬೇಕಂದ್ರೆ ಉದ್ಧವ ಬೇಕು. ಆಸನ ಕೂತಿರ್ಬೇಕು ಅಂದರೆ ಉದ್ಧವೆಯಲ್ಲಿ ಉದ್ಧವ ಬರಬೇಕು. ಉದ್ಧವ ಬಂದರೆ ತಾನು ಕೂಡುತ್ತಾನೆ. ಹಾಗೆ ಹೇಳ್ತಾರೆ, ಸ್ನಾನ ಅಲ್ಲ ರೀ, ಸ್ನಾನ ಕಾಲಕಾರ ಬಿಡಬೇಕಲ್ಲ,
ಸ್ನಾನ ಕಾಲಕ್ಕೂ ಉದ್ಧವ ಬರಬೇಕು, ತಾನು ಸ್ನಾನ ಮಾಡಬೇಕು. ಇನ್ನು ವಿಶೇಷವಾಗಿ ಆಟ ಅಂದರೆ ಆಟದಲ್ಲಿ ಇರಲೇಬೇಕು. ಇನ್ನು ಕೊನೆಗೆ ಊಟ ಆದರೂ ಮಾಡ್ಕೊಂಡು ಬಾರೋ ಅಂತ ತಾಯಿ ಕರೆದ್ರೆ ಉದ್ಧವ ಬೇಕು ನನಗೆ, ಉದ್ಧವ ಇಳಿದರೆ ಊಟ ಹೋಗಲ್ಲ ಅಂತ ಉದ್ಧವನ ಪಕ್ಕದಲ್ಲಿ ಕೂಡಿಸ್ಕೊಂಡೇ ಊಟ ಮಾಡಬೇಕು. ಅಂಥ ರೀತಿಯಲ್ಲಿ ಹುಡುಗರಿದ್ದಾಗರಿಂದ ಇಷ್ಟರವರೆಗೂ ನಿನ್ನ ಜೊತೆಗೆ ಇದ್ದೇವಯ್ಯ, ನಿನ್ನನ್ನು ನಾವು ಹೇಗೆ ಬಿಡಲಿಕ್ಕೆ ಸಾಧ್ಯ, ನಿನ್ನ ಅಭ್ಯಾಸ ನಮಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ನನ್ನ ಮಾಯೆಯನ್ನು ಗೆಲ್ಲಬೇಕು ಅಂತ ನಿಮಗಿಲ್ವಾ ಅಂದರೆ ಹೇಳ್ತಾ ಇದ್ದಾರೆ. ತ್ವಯೋಪಭುಕ್ತ ಶ್ರಗ್ಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ. ನಿನ್ನ ಮಾಯಾ ಗೆಲ್ಲಬೇಕಾದರೆ ಒಂದೇ ಮಾರ್ಗ. ಏನು? ನೀನು ಏನು ಸ್ವೀಕಾರ ಮಾಡಿದ್ದೀಯಾ, ನೀನು ಉಟ್ಟ ವಸ್ತ್ರ, ಉಂಡ ಅನ್ನ, ನಂತರ ಹಚ್ಚಿಕೊಂಡ ಗಂಧ, ನೀನು ಹಾಕ್ಕೊಂಡ ಹೂವಿನ ಹಾರ, ಅದನ್ನು ನಾವು ಬಳಸಿ ನಿನ್ನ ಮಾಯೆಯನ್ನು ಗೆಲ್ಲಬಹುದು. ನಿನ್ನ ಪ್ರಸಾದ ನಮಗಾಗಲಿ ಹರಿಯೇ. ಅದಕ್ಕೆ ನಮಗೆಲ್ಲ ಇಷ್ಟಿದ್ದಾರೆ. ಅಂದರೆ ನಾವೇನು ದಿನಾಗಲೂ ಪ್ರಸಾದ ತಗೊಳ್ತಾನೆ ಇರ್ತೀವಿ. ಅದೇ ಮಠಗಳಲ್ಲಂತೂ ಯಾವಾಗೂ ದೇವ ಪ್ರಸಾದ ಸಿಗ್ತಾನೆ ಇರುತ್ತೆ. ಯಾರೋ ಪ್ರಶ್ನೆ, ಮಠಗಳಲ್ಲಿ ಎಲ್ಲ ಈ ಥರ ಇರುತ್ತಲ್ಲ, ಕ್ಲಾಸಸ್ ಎಲ್ಲ ಇರುತ್ತಲ್ಲ, ನಿತ್ಯ ದೇವ ಪ್ರಸಾದ ತಗೊಂತಾರಲ್ಲ, ಯಾಕೆ ಕ್ಲಾಸಸ್ ಬರ್ತಾ ಇವೆ ಅಂತ ಕೇಳಿ. ಅದಕ್ಕೆಲ್ಲ ಉತ್ತರ ದೊಡ್ಡವರು ಕೊಡಬೇಕಪ್ಪ. ಸಾಮಾನ್ಯವಾಗಿ ಏನು, ಪ್ರಸಾದ ತಿನ್ನುವಾಗ ಇದು ದೇವರ ಪ್ರಸಾದ ಎಂಬ ಎಚ್ಚರದಿಂದ ತಿಂದರೆ ಮಾತ್ರ ಎಫೆಕ್ಟ್ ಕೊಡುತ್ತೆ. ಇಲ್ಲ ಮಾಮೂಲು ಊಟ ಮಾಡಿದಷ್ಟೇ ಎಫೆಕ್ಟ್ ಇರುತ್ತೆ. ಆ ತಿನ್ನುವ ಕಾಲಕ್ಕೆ ಅನುಸಂಧಾನ ಪ್ರಧಾನ. ಅನುಸಂಧಾನದಿಂದ ಯಾರು ತಗೊಳ್ತಾರೆ ಅವರಿಗೆ ಎಫೆಕ್ಟ್ ಇದ್ದೇ ಇರುತ್ತೆ. ಅವರು ಮಠದಲ್ಲಿರಲಿ, ಮನೆಯಲ್ಲಿರಲಿ, ಎಲ್ಲೇ ಇರಲಿ. ಆದ್ದರಿಂದ ವಿಶೇಷವಾಗಿ ನಮಗೆ ಒಳ್ಳೆ ವಿಶೇಷವಾಗಿರತಕ್ಕಂಥ ಜ್ಞಾನ ಕೊಡು ಅಂತ ಹೇಳಿದಾಗ ಭಗವಂತ ಉದ್ಧವನಿಗೆ ಹೇಳ್ತಾ ಇದ್ದ. ಯದಾರ್ಥ ಮಾಂ ಮಹಾಭಾಗ ತಚ್ಚಿಕಿತ್ಸಿತಮೇವ ಮೇ. ಏನು ಹೇಳಿದ್ಯಲ್ಲಪ್ಪ, ಹೋಗಬೇಕು ಅಂತಿದ್ಯಾ? ಹೌದು, ನಾನು ಹೋಗಬೇಕು ಅಂತಿದ್ದೆ. ಬ್ರಹ್ಮಾದಿ ದೇವತೆಗಳೆಲ್ಲ ನನ್ನನ್ನು ಬಂದು ಕರೆದಿದ್ದಾರೆ. ಅವರು ಕರೆದದ್ದಕ್ಕೆ ಹೋಗೋದಲ್ಲ, ನಾನು ಹೋಗಬೇಕು ಅಂತಿದ್ದೇನೆ. ಯಾಕೆ? ಬಂದ ಕೆಲಸ ಮುಗಿಯಿತು, ಇನ್ಯಾಕಿರಬೇಕಿಲ್ಲಿ ಅಂತ ಕೃಷ್ಣ ಹೇಳ್ತಾ ವಿಶೇಷವಾಗಿರತಕ್ಕಂಥ ಉಪದೇಶವನ್ನ ಕೊಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಸ್ವಾಮಿ ನನಗೆ ತತ್ವಜ್ಞಾನವನ್ನು ಕೊಡು ಅಂದಾಗ ಕೃಷ್ಣ ಹೇಳ್ತಾನೆ, ಅಯ್ಯ, ನಾವು ಕಲಿಯಬೇಕಾದರೆ ಒಬ್ಬರು ಹೇಳಿಕೊಟ್ಟೇ ಕಲಿಯಬೇಕಾಗಿಲ್ಲ, ನೋಡಿ ಕಲಿಯಬಹುದು. ಅದನ್ನು ಹೇಳ್ತಾರೆ. ಹಿಂದೆ ನಮ್ಮ ಕುಲದವನೇ ಆಗಿರತಕ್ಕಂಥ ಯದು ಮಹಾರಾಜ, ಆತನಿಗೊಬ್ಬ ಅವಧೂತ ಸಿಕ್ಕ. ಆತನ ನೋಡುತ್ತಾನೆ, ಇದ್ದ ಕಡೆ ಇದ್ದಾನೆ, ಆಹಾರಕ್ಕಾಗಿ ಪ್ರಯತ್ನ ಮಾಡುತ್ತಾ ಇಲ್ಲ, ಚೆನ್ನಾಗಿ ದಷ್ಟಪುಷ್ಟವಾಗಿ ಇದ್ದಾನೆ. ಆತನ ಕೇಳುತ್ತಾನೆ ರಾಜ, ಅಲ್ಲ ಚೆನ್ನಾಗಿದ್ದೀರಿ, ದಷ್ಟಪುಷ್ಟವಾಗಿದ್ದೀರಿ, ಆಹಾರಕ್ಕೆ ಪ್ರಯತ್ನ ಮಾಡುತ್ತಾ ಇಲ್ಲ, ಏನೂ ಇಲ್ಲ, ಹೇಗಿದ್ದು ಸಾಧ್ಯ? ಅವಾಗ ಹೇಳ್ತಾರೆ, ಅಯ್ಯ, ವಿಶೇಷವಾದ ಸ್ವಾಮಿಯನ್ನು ನಂಬಿದರೆ ನಮ್ಗೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಹೇಳ್ತಾರೆ, ಸಂತಿಮೆ ಗುರವೋ ರಾಜನ್ ಬಹವೋ ಬುದ್ಧ್ಯುಪಾಶ್ರಿತಾ ಯಥೋ ಬುದ್ಧಿಂ ಉಪಾದಾಯ ಮುಕ್ತೋ ಅಟಾಮಿ ಹತಾನ್ ಶೃಣು. ನನಗೆ ತುಂಬಾ ಜನ ಗುರುಗಳಿದ್ದಾರೆ. ಆ ಗುರುಗಳಿಂದ ಎಲ್ಲ ಕಲಿತು ನಾನು ಚೆನ್ನಾಗಿ ತಿರುಗಾಡ್ತಾ ಇದ್ದೇನೆ. ಯಾರ್ಯಾರು? ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮಾ ರವಿ. ವಿಶೇಷವಾಗಿರತಕ್ಕಂಥ ಭೂಮಿ, ವಾಯು, ಆಕಾಶ, ನೀರು, ಅಗ್ನಿ, ಚಂದ್ರ, ರವಿ, ಕಪೋತ, ಅಜಗರ, ಸಮುದ್ರ, ಪತಂಗ, ಜೇನು ಹುಳ, ಗಜ, ನಂತರ ವಿಶೇಷವಾಗಿ ಆ ಮಧುವನ್ನು ಸಂಗ್ರಹ ಮಾಡುವವ, ನಂತರ ಜಿಂಕೆ, ಮೀನು, ಪಿಂಗಲ ನಾಮಕ ವೇಶ್ಯ, ಕುರರ ಪಕ್ಷಿ, ಅರ್ಭಕ, ಕುಮಾರಿ, ಶರಕೃತ್, ಬಾಣವನ್ನು ಸಾಣೆ ಹಿಡಿಯುವ, ನಂತರ ಸರ್ಪ, ಊರ್ಣನಾಭಿ ಅಂದರು. ಊರ್ಣನಾಭಿ ಅಂತ ಹೇಳಿದರೆ ಈ ಜೇಡರ ಹುಳ. ನಂತರ ಸುಪೇಶಕೃತ್, ಸುಪೇಶಕೃತ ಚಿಟ್ಟೆ.
ಇಷ್ಟೆಲ್ಲ ನನ್ನ ಗುರುಗಳು ಅಂದರು. ಎಷ್ಟು ಜನ ಆದರೂ ಲೆಕ್ಕ ಮಾಡಿದ್ರ? ಚತುರ್ವಿಂಶತಿರಾಶ್ರಿತಾ, 24 ಜನ ನನ್ನ ಗುರುಗಳು. ಈ ಗುರುಗಳನ್ನು ನಾನು ಆಶ್ರಯ ಮಾಡಿಕೊಂಡು, ಅಂದರೆ ಅಲ್ಲಿ ಪ್ರವೃತ್ತಿಯನ್ನು ನೋಡುತ್ತಾ ಇದ್ದೇನೆ, ಆ ಪ್ರವೃತ್ತಿ ನನ್ನಲ್ಲಿ ತರ್ತಾ ಇದ್ದೇನೆ, ಈ ಥರ ನಾನಾಗಿದ್ದೇನೆ ಅಂತ ಯದು ಮಹಾರಾಜನಿಗೆ ಬ್ರಾಹ್ಮಣ ಹೇಳಿದ ಮಾತು. ನಾಳೆ ವಿಶೇಷವಾಗಿ ಯದು ಮಹಾರಾಜನ ಉಪದೇಶವನ್ನು ನೋಡೋಣ. ನಂತರ ವಿಶೇಷವಾಗಿರ್ತಕ್ಕಂಥ ಭಿಕ್ಷುಗೀತ, ಐರುಗೀತ, ಎಲ್ಲ ಗೀತೆಗಳನ್ನು ಚೂರು 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 ನೋಡಿ ಹೊರಗೋಣ. ಯಾಕಂದರೆ ಎಲ್ಲ ಪ್ರಧಾನವಾದ ಊಟ ಚೆನ್ನಾಗಿ ಹೊಟ್ಟೆ ತುಂಬಿದ ಮೇಲೆ ಸ್ವೀಟು, ಹಾಟು, ಭಕ್ಷ್ಯಗಳು ಹಿಡ್ಕೊಂಡು ಬರುತ್ತಾರೆ. ಎಷ್ಟು ಮಾಡ್ತೀರಿ? ಊಟ ಥರ ಮಾಡ್ತೀರಾ? ಇಲ್ಲಲ್ಲ, ಚೂರು ಅದೇ ಥರ ಚೂರು ಚೂರು ಮಾಡಿಬಿಡೋಣ. ಯಾಕೆ ಪ್ರಧಾನವಾದ ಏನು ಅಂದರೆ ನನಗೆ ಅತ್ಯಂತ ಇಷ್ಟವಾದ್ದು ಜಾಯಂತೆಯ ಉಪಾಖ್ಯಾನ. ಅದರಲ್ಲಿ ಪ್ರಧಾನವಾದ್ದು ಮೊದಲೆರಡು. ಆ ಎರಡು ನಮ್ಮ ತಲೆಗೆ ಬಂತ ಉದ್ಧಾರ ಆಗಿಬಿಡ್ತೀವಿ. ಆ ಎರಡನ್ನು ಆದಷ್ಟು ನನಗೆ ಗೊತ್ತಿದ್ದಷ್ಟು ವಿಸ್ತಾರವಾಗಿ ನಿಮಗೆ ಹೇಳಿದ್ದೇನೆ. ನಂತರ ಮಿಕ್ಕಿದ್ದೆಲ್ಲ ಕೂಡ ಭಕ್ಷ್ಯದ ಥರ ಬಡಿಸ್ತಾ ಇದ್ದೇನೆ. ಆದ್ದರಿಂದ ಶ್ರೀಕೃಷ್ಣ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಪ್ರಣಮಸ್ತೆ.